ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಶಿವಪ್ಪ ಕಾಟವಾಳು ಅವರಿದ್ದಾರೆ. ಇವರು HD ಕೋಟೆ ತಾಲೂಕಿನ ಕಾಟವಾಳದವರು. ಪ್ರೌಢ ಶಿಕ್ಷಣವನ್ನು ಗಾವಡಗೆರೆಯಲ್ಲಿ ಮುಗಿಸಿ PUC ಪದವಿಗಳನ್ನು ಮಹಾರಾಜ ಕಾಲೇಜಿನಲ್ಲಿ ಮಾಡಿದರು. ಅನಂತರ ಹೊಸಹಳ್ಳಿಯಲ್ಲಿ D.Ed ಮಾಡಿ ಚಾಮರಾಜನಗರದಲ್ಲಿ ಖಾಸಗಿ ಶಾಲೆಯೊಂದರಲ್ಲಿ ಅಧ್ಯಾಪಕರಾದರು. ಸರಳವಾಗಿ ಚಟುವಟಿಕೆ ಆಧಾರಿತವಾಗಿ ವಿಸ್ಮಯ ಜಗತ್ತು ಎಂಬ ಪ್ರಯೋಗಗಳ ಆಧಾರಿತ ಕಾರ್ಯಕ್ರಮಗಳನ್ನು ಶಾಲೆಗಳಿಗೆ ಹೋಗಿ ಕೊಡಲು ಶುರು ಮಾಡಿದರು. ಅನಂತರ 2016ರಲ್ಲಿ ಕಬಿನಿ ಡ್ಯಾಮ್ ಹತ್ತಿರ ಬಿದರಳ್ಳಿಯಲ್ಲಿ ಚಿಗುರು ಶಾಲೆ ಆರಂಭಿಸಿದರು. ಆದಿವಾಸಿ ಕೃಷಿ ಕಾರ್ಮಿಕರ ಬಡಮಕ್ಕಳು ಈ ಶಾಲೆಗೆ ಸೇರಿ ಓದಿ ಒಳ್ಳೆಯ ಕೆಲಸಗಳಲ್ಲಿ ಇದ್ದಾರೆ. ವಿಜ್ಞಾನ ಮತ್ತು ಗಣಿತಗಳನ್ನು ಸರಳವಾಗಿ ಹೇಳ್ಕೊಡಬಹುದು ಅನ್ನೋದನ್ನು ಶ್ರೀ ಶಿವಪ್ಪ ಅವರು ನಮಗೆ ತಿಳಿಸಲಿದ್ದಾರೆ. ನಮಸ್ಕಾರ ಶಿವಪ್ಪ ಕಾಟವಾಳು ಅವರೇ. ನಮಸ್ಕಾರ ಸರ್. ಆದಿವಾಸಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತವನ್ನು ಕಲಿಸುವಲ್ಲಿ ನೀವು ಎದುರಿಸಿದ ಪ್ರಮುಖ ಸವಾಲುಗಳು ಯಾವುದು? ನಿಮ್ಮ ಬಾಲ್ಯ ಅಥವಾ ಶಿಕ್ಷಣದ ಅನುಭವಗಳು ಈ ಕಾರ್ಯಕ್ಕೆ ಹೇಗೆ ಪ್ರೇರಣೆ ಕೊಟ್ಟವು? ಮೊದಲನೇದಾಗಿ ವಿಜ್ಞಾನ ಮತ್ತು ಗಣಿತ ಕಲಿಕೆಯಲ್ಲಿ ನಾವು ಹೇಗೆ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ರೂಪಿಸ್ಕೊಡ್ತೇವೆ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಏಕೆಂದರೆ ನಮ್ಮ ಶಾಲೆಯಲ್ಲಿ ನಾವು ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ, ಮೀಡಿಯಮ್ ಇದ್ದಾರೆ, ಮತ್ತು ಇದರಲ್ಲೂ ಇದ್ದಾರೆ ಮಕ್ಕಳು. ನಾವೆಲ್ಲೂ ಡಿವೈಡಿಂಗ್ ಸಿಸ್ಟಮ್ ಎಲ್ಲೂ ಮಾಡಲ್ಲ. ಇವನು ರ್ಯಾಂಕ್ ಸ್ಟೂಡೆಂಟು 90%, 95% ಅಂತ ಮಾಡಲ್ಲ. ಫಸ್ಟು ಮಕ್ಕಳ ಆಸಕ್ತಿಯನ್ನು ಪ್ರತಿ ಹಂತದಲ್ಲೂ ನಾವು ಗುರುತಿಸ್ತೇವೆ. ಅಲ್ಲಿ ಒಬ್ಬ ಸ್ಲೋ ಲರ್ನರ್ ಇದ್ದರೂ ನಾವು ಹೆಚ್ಚು ಗಮನವನ್ನು ಆ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತೇವೆ. ಇಲ್ಲಿ ಆದಿವಾಸಿ ಮಕ್ಕಳು ಅಂದರೆ ಇಲ್ಲಿ ಆಲ್ರೆಡಿ ಅವರು ಎಲ್ಲವನ್ನು ತಿಳ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಅವರು ಪರಿಸರದೊಟ್ಟಿಗೆ ಇರ್ತಾರೆ, ಕಾಲವನ್ನು ಕಳೀತಾ ಇರ್ತಾರೆ, ಮತ್ತು ಅವ್ರಿಗೆಲ್ಲವೂ ಗೊತ್ತಿರುತ್ತೆ. ಒಂದೇನಂದರೆ ಅದಕ್ಕೆ ಮಾರ್ಗದರ್ಶನ ಮಾಡುವಂಥ ಶಿಕ್ಷಕರು ಬೇಕು. ಅದಕ್ಕೆ ತಕ್ಕಂತೆ ಅವರನ್ನು ಮೋಟಿವೇಶನ್ ಮಾಡುವಂಥ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಅವ್ರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಇವತ್ತು ಅಂಥ ಮಕ್ಕಳು ಕಲಿಕೆಯಲ್ಲಿ ಭಾಳ ಮುಂದೆ ಇದ್ದಾರೆ. ನಮ್ಮಲ್ಲಿ ಓದೋವರು ಈಗ ನಾವು 3 ಲ್ಯಾಂಗ್ವೇಜ್ ಸಿಸ್ಟಮ್ಸನ್ನು ಇಟ್ಟಿದ್ದೀವಿ ನಮ್ಮ ಶಾಲೆಯಲ್ಲಿ. ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ 3 ಭಾಷೆಯನ್ನು ಮಕ್ಕಳು ಭಾಳ ಸುಲಲಿತವಾಗಿ ಬರವಣಿಗೆ ಇರ್ಬೋದು, ಓದೋದಿರ್ಬೋದು, ಇದನ್ನೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ನಮಗೇನು ತಿಳಿಯುತ್ತೆ ಅಂದರೆ ನಾವು ಶಿಕ್ಷಣದಲ್ಲಿ ಚಟುವಟಿಕೆ ಆಧಾರಿತವಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶವನ್ನು ನಾವಿಲ್ಲಿ ಕಾಣ್ತೇವೆ. ಅಂದರೆ ಮಕ್ಕಳಿಗೆ ಗೊತ್ತಿರೋದು ಏನು ಅಂತ ಅನ್ನೋದನ್ನು ನಿರ್ಧರಿಸಿ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರೋದ್ರ ಕಡೆಗೆ ಅವರನ್ನು ಕರ್ಕೊಂಡು ಹೋಗಬೇಕು. ಹೌದು ಸರ್. ಅದರಿಂದ ಸುತ್ತದಲ್ಲಿ ಅವರು ಏನು ನೋಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿ ನೀವು ಚಟುವಟಿಕೆಗಳು ಮಾಡಬೇಕು. ನಿಮ್ಮ ಬೋಧನಾ ವಿಧಾನ ಮತ್ತು ಪಠ್ಯಕ್ರಮ ಇವುಗಳನ್ನು ವಿನ್ಯಾಸಗೊಳಿಸಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸಿದ ಅಂಶಗಳು ಯಾವುದ್ಯಾವುದು? ನಾನು ಮೊದಲನೇದಾಗಿ 2007ರಲ್ಲಿ ನಾನು ಮಕ್ಕಳಿಗೆ ವಿಸ್ಮಯ ಜಗತ್ತು ಅನ್ನುವಂಥ ಕಾರ್ಯಕ್ರಮದ ಮೂಲಕ ನಾನು ಪ್ರತಿಯೊಂದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಮತ್ತು B.Ed ಕಾಲೇಜು, D.Ed ಕಾಲೇಜುಗಳಿಗೆಲ್ಲ ನಾನು ತರಬೇತಿಯನ್ನು ಕೊಡೋದಕ್ಕೆ ಹೋಗ್ತಾಯಿದ್ದೆ. ಇಲ್ಲಿ ನಾನು ಗೌರ್ಮೆಂಟ್ ಟೀಚರ್ಸು ಕೂಡ ಸಾಕಷ್ಟು ಟ್ರೈನಿಂಗ್ಗಳನ್ನ ಕೊಟ್ಟಿದ್ದೇನೆ. ಇಲ್ಲಿ ನಾನು ಫಸ್ಟು ಪಠ್ಯಕ್ರಮ ಯಾಕೆ ವಿನ್ಯಾಸಗೊಳಿಸ್ಬೇಕು ಅಂದರೆ ನಮ್ಮದೊಂದಷ್ಟು ಚಟುವಟಿಕೆ ಇರಬೇಕು. ಈಗ ನಾವೆಲ್ಲೋ ಹಿಂದಿನ ಕಾಲದಷ್ಟೇ ಅದು ಬರೆದಿದ್ದಾರೆ, ಅದಲ್ಲ. ಸೈನ್ಸ್ ಹೇಳೋದು ಅದನ್ನೇ, ನೀನು ಯಾವುದನ್ನೂ ಒಪ್ಕೊಳ್ಬೇಡ ಅಂತ. ಕಾಗೆ ಕಪ್ಪಗಿದೆಯಾ ಒಪ್ಕೊಳ್ಬೇಡ, ಅದು ಯಾಕೆ ಕಪ್ಪಗಿದೆ ಅನ್ನೋದು ನೀ ಸರ್ಚ್ ಮಾಡು ಅನ್ನೋದನ್ನ ಹೇಳುತ್ತೆ. ರಿಸರ್ಚ್ ಮಾಡಿ ಏಕಾಗುತ್ತೆ ಅನ್ನೋದನ್ನ ಫಸ್ಟ್ ಕಲಿ. ವಿಜ್ಞಾನದಲ್ಲಿ ಈ ಮನೋಭಾವನ ಮಕ್ಕಳನ್ನು ನಾವು ಬೆಳೆಸೋದು. ನಮ್ಮ ಶಾಲೆಯಲ್ಲಿ ನಾವು ಪ್ರತಿ ಮಕ್ಕಳು, ನಾನು ಪ್ರತಿದಿನ ತರಗತಿಗೆ ಹೋಗ್ತೇನೆ, ಫಸ್ಟ್ ಕೇಳೋದು ನಾನು ಇಷ್ಟೇ, ನಿಮ್ಗೇನಾದರೂ ಶಾಲೆಯಲ್ಲಿ ಅರ್ಥ ಆಗ್ತಾ ಇದೆಯಾ, ಪಾಠ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗದೆ ನೀವು ಕ್ವಶನ್ ಮಾಡಬೇಕು ಟೀಚರ್ಸನ್ನು. ಕ್ವಶನ್ ಮಾಡಿದಾಗ ಅದಕ್ಕೆ ಉತ್ತರವನ್ನು ಹೇಳ್ಬೇಕು. ಎಷ್ಟು ಸರಿ ಬೇಕಾದ್ರೂ ಕೇಳಿ. ಯಾರಾದರೂ ನೀವು ಬೈದ್ರೆ ಅನ್ನಂತ ನನಗೆ ಹೇಳಿ ಅಂತ ಹೇಳಿದೆ. ನೀವು 100 ಸಲ ಅರ್ಥ ಆಗಲಿಲ್ಲ, 100 ಸಲ ಕೇಳಿ, ನೀವು ಭಯ ಪಡಲೇಬೇಡಿ. ಎಕ್ಸ್ಪೆರಿಮೆಂಟ್ ನಾವು ಥ್ರೂ ದಿ ಚಟುವಟಿಕೆಗೆ ಆಗೋಗ್ತೀವಿ. ನಮ್ಮಲ್ಲಿ ಮಕ್ಕಳು ಅಷ್ಟು ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಭಾಳ ವಿಭಿನ್ನವಾದ ಚಟುವಟಿಕೆ, ಎಷ್ಟೋ ಗೊತ್ತೇ ಇರಲ್ಲ, ನಮಗೆ ಕೆಲವೊಂದು ಸಲ ಆಶ್ಚರ್ಯ ಆಗ್ಬಿಡುತ್ತೆ. ಅಂಥ ವಿಭಿನ್ನವಾಗಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾರೆ. ನಮ್ಮ ಪ್ರತಿದಿನ ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ ನಮ್ಮ ಶಾಲೆಯಲ್ಲಿ, ಒಂದು ದಿನ ಮಿಸ್ ಆಗಲ್ಲ. ಯಾಕೆಂದರೆ ನಾವು ಪ್ರತಿ ರೊಟೀನ್ ಮಾಡಿರ್ತೀವಿ, ಅದನ್ನು ಪ್ರತಿದಿನ ಆ್ಯಕ್ಟಿವಿಟಿ ಇರಲೇಬೇಕು ಕ್ಲಾಸ್ಗಳಲ್ಲಿ. ಚಟುವಟಿಕೆಯಿಂದ ಒಂದು ಯಾಕೆ ನಾವು ಮಕ್ಕಳನ್ನು ಪಠ್ಯಕ್ರಮದಲ್ಲಿ ಈಗ ನೋಡಿ 2+2 4 ಅಂತ ನಾವು ಬಾಯಲ್ಲಿ ಹೇಳೋದಕ್ಕೂ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಗು ನಿಲ್ಲಿಸ್ತೀವಿ, 2 ಅಂತ ಹೇಳ್ತಾರೆ. ಮತ್ತೆ ಒಬ್ಬರು ನಿಲ್ಲಿಸ್ತೀವಿ ತರಗತಿಲೇ, ಒಂದು ಬಾಯ್ಸ್ ಮತ್ತು ಒಂದು ಗರ್ಲ್ಸ್. ಎಷ್ಟು ಜನ ಇದ್ದಾರೆ? 2+2
ಎಷ್ಟು ಜನ ಈ ಕಡೆ ಬಂದಾಗ 4, ಅವ್ರನ್ನ ತೆಗೆದು ಈ ಕಡೆಗೆ ಹಾಕ್ತೀವಿ, ಎಷ್ಟಿದ್ದಾರೆ ಅಂತ ಆ ಮಗು ಬೇಗ ಆನ್ಸರನ್ನು ಕೊಡುತ್ತೆ. ಯಾಕೆ ಇಲ್ಲಿ ನಾವು ಹೇಳೋದು ನೋಡಿ, ಈ ಚಟುವಟಿಕೆಗಳ ಮಾಡಿಸೋದಕ್ಕೆ ನಾವೇನು ಹಣ ಖರ್ಚು ಮಾಡಬೇಕಾಗಿಲ್ಲ, ಏನಿಲ್ಲ. ಬಟ್ ನಾವು ಸ್ವಲ್ಪ ವಿಭಿನ್ನವಾಗಿ ಥಿಂಕ್ ಮಾಡಬೇಕು, ಯೋಚನೆಗಳನ್ನು ಮಾಡಬೇಕು. ಆಗ ನಾವು ಪಠ್ಯಕ್ರಮದಷ್ಟು ನಾವು ಸರ್ಕಾರಿ ಪಠ್ಯಕ್ರಮನ ನಾವು ಅನುಸರಿಸಿದ್ರು ಕೂಡ ಜೊತೆಗೆ ಇನ್ಕ್ಲೂಡಿಂಗ್ ನಾವು ಬೇರೆ ಬೇರೆ ಆದಂಥ ನಮ್ಮದೇ ಆದಂಥ ಒಂದಷ್ಟು ಪಠ್ಯಕ್ರಮಗಳನ್ನು ಇಟ್ಕೊಂಡಿರ್ತೀವಿ, ಚಟುವಟಿಕೆಗಳನ್ನು ಮಾಡಿಸುವಂಥದ್ದು. ಈ ಥರ ಸಾಕಷ್ಟು ನಮ್ಮ ಟೀಚರ್ಸ್ಗಳಿಗೂ ನಾವು ಅದನ್ನು ಹೇಳ್ತೇವೆ. ಆ ರೀತಿಯಲ್ಲಿ ನಮಗೆ ಪಠ್ಯಕ್ರಮ, ಯಾಕೆಂದ್ರೆ ಇವನ್ ನನ್ನ ಶಾಲೆಯಲ್ಲಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ನಮಗೆ ನಮ್ಮ ಮಾಸ್ಟ್ರು ಫಸ್ಟ್ ಹೇಳ್ತಿದ್ದೇನೆಂದರೆ, ನೀನು ಹಳ್ಳಿ ಮಕ್ಕಳಿಗೆ ನಿಮಗೆ ವಿಜ್ಞಾನ ಮತ್ತು ಗಣಿತ ಕಷ್ಟ, ನೀವು ಮುಂದೆ ಹೋದರೆ ಸೈನ್ಸ್ ತಗೊಳ್ಬೇಕು. ನಾನು ನಮ್ಮ ಮಾಸ್ಟ್ರುಗಳು ಎಷ್ಟು ಸಲ ಹೇಳಿದ್ರು, ಅದರಿಂದ ನಾನು ಬಂದು ಸೈನ್ಸ್ ತಗೊಳ್ಳಿಲ್ಲ ಇಲ್ಲಿ, ಯಾಕೆಂದ್ರೆ ಕಷ್ಟ ಅಂತ ಇದು ಅಂತ ನನಗೆ ಗೊತ್ತಿಲ್ಲ. ನನಗೆ ಆಫ್ಟರ್ ದಟ್ ಆದಮೇಲೆ ಅದು BA ಮಾಡಿದೆ, ಅದೆಲ್ಲ ಆದಮೇಲೆ ಏನು ಸೈನ್ಸಲ್ಲಿ ಏನಿದೆ ಅಂತದ್ದು ಅಂತ ಹೇಳಿದಾಗ ನಾನೇ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ನಾನು ಅದು 1 ಸಲ ಅಲ್ಲ 2 ಸಲ, ಅದು ಎಷ್ಟು ಸಾರಿ ಆದರೂ ತಪ್ಪಾಗಲಿ, ಅದು ರಿಸಲ್ಟ್ ಬರ್ಬೇಕು ನನಗೆ, ಯಾಕೆ ಈ ಥರ ಆಗ್ತು, ಏನಾಯಿತು ಅನ್ನೋದು ಗೊತ್ತಾಗಬೇಕು. ಈ ಆಸಕ್ತಿ ಬೆಳೆದಾಗ ನನಗೆ ಅಯ್ಯೋ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ, ನಮ್ಮ ಟೀಚರ್ಸ್ ನಮ್ಗೆ ಇದು ಮಾಡಿದ್ರಲ್ಲ ಇದಕ್ಕೆ. ಯಾಕೆಂದರೆ ಮೋಟಿವೇಶನ್ ನಾವು ಯಾಕೆ ಕೊಡಬೇಕು ಅಂತ ಹೇಳ್ತೀವಿ ಅಂದರೆ ಈ ಉದ್ದೇಶಕ್ಕೆ. ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿರಿ ಇನ್ನೂ ನಾನು ಅಚೀವ್ಮೆಂಟ್ ಇರ್ತಿದ್ದೆ ಅನ್ನೋ ಗೊತ್ತಿಲ್ಲ, ಬೇರೆ ಬೇರೆ ಥರ ರಿಸರ್ಚ್ ಮಾಡೋದಕ್ಕೆ ಇದಿತ್ತು. ಆದರೆ ನಮ್ಮ ಟೀಚರ್ ನಮ್ಗೆ ಒಂದು ಮಾತು ಹೇಳಿದ್ರಿಂದ ನಾವು ಅದನ್ನು ಬಿಟ್ವಿ, ಬೇಡ ಅದು ಅನ್ನುವಂಥದ್ದು ಬಿಡ್ತು. ನಮ್ಗೆ ಈಗಲೂ ನನ್ನ ನೆನಪಿದೆ, ನಮ್ಮ ಟೀಚರ್ಸ್ ಹೇಳಿದ್ರು, ಮ್ಯಾಥ್ಸು ಸೈನ್ಸು ನಿಮಗೆ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ನಾನು ಯಾಕೆ ಅದು ಕಬ್ಬಿನ ಕಡಲೆ ಇಸಿಸ್ತು, ನಾನು ಸರ್ಚ್ ಮಾಡಿದಾಗ ಗೊತ್ತಾಯ್ತು, ಇದು ತಪ್ಪು ಭಾವನೆ ಇದೆ, ಇದು ಕಬ್ಬಿಣ ಅಲ್ಲ, ಇದೊಂಥರ ಮ್ಯಾಜಿಕ್ ಸಬ್ಜೆಕ್ಟ್ಸು, ಎಂಜಾಯ್ ಮಾಡೋಕ್ಕಲ್ಲ. ನೀವು ಬೇರೆ ಸಬ್ಜೆಕ್ಟ್ಲಿ ಬರೀ ಓದಬೇಕು, ಮೈಕ ಓದ್ಕೋಗ್ತಾ, ಆದರೆ ಸೈನ್ಸ್ ಮತ್ತು ಮ್ಯಾಥ್ಸು ಒಂಥರ ಮ್ಯಾಜಿಕ್ ಇದ್ದಂಗೆ ಇದು. ಅದನ್ನು ನಾವು ಒಳಗೋಗಿ ಹೋದಾಗ ನಮಗೆ ವಿಭಿನ್ನತೆ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪಠ್ಯಕ್ರಮಗಳನ್ನು ಅಷ್ಟೇ 3 ಲ್ಯಾಂಗ್ವೇಜ್ ಸಿಸ್ಟಮ್ಸ್ ಇವತ್ತು ನಮ್ಮ ಶಾಲೆಯಲ್ಲಿ ಇಟ್ಟಿದ್ದೀವಿ. ಅಂದರೆ ಮಗು, ನನ್ನ ಉದ್ದೇಶ ಇಷ್ಟೇ, ಬರೀ ಶಿಕ್ಷಣ ಅಂದರೆ ಬರೀ ಮಾರ್ಕ್ಸ್ ಕಾರ್ಡ್ ಅಲ್ಲ. ನಾಳೆ ದಿನ ಇಂಜಿನಿಯರ್, ಡಾಕ್ಟ್ರು ಯಾರು ಬೇಕಾದ್ರೂ ಅಲ್ಲಿ ಒಳ್ಳೆಯದು, ಅದು 3ನೇ ವ್ಯಕ್ತಿ ಒಬ್ಬ ಇರ್ತಾನೆ, ನಂತರ ದಡ್ಡನೂ ಇರ್ಬೋದು, ಅವನು ವ್ಯವಸಾಯನೂ ಮಾಡಬೇಕಾಗಿದೆ. ಆಗಿದ್ದಾಗ ವ್ಯವಸಾಯದಲ್ಲಿ ಏನು ಮಾಡ್ಬೋದು, ಈಗ ನಮ್ಮ ಶಾಲೆಯಲ್ಲಿ ನಾವು ಅದನ್ನೆಲ್ಲ ಮಾಡ್ತೀವಿ. ಒಂದು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಏನೋ ಬೀಜ ಸೀಡ್ಸ್ ಅಲ್ಲೇ ಹೇಳ್ತೀವಿ ನೋಡಿ. ಒಂದು ಬೀಜ ಮೊಳಕೆ ಬರಬೇಕಾದ್ರೆ ಏನೆಲ್ಲ ಬೇಕು ಅಂತ ನಾವು ಸೈಂಟಿಫಿಕ್ ತೋರಿಸ್ತೀವಿ. ಒಂದು ಬೀಜನ ತೆಗೆದು ನೀರೊಳಗಡೆ ಹಾಕಿರ್ತೀವಿ, ಇನ್ನೊಂದು ಬೀಜನ ನೀರು ಮತ್ತು ಗಾಳಿಯನ್ನು ಕೊಟ್ಟಿರ್ತೀವಿ, ಇನ್ನೊಂದಕ್ಕೆ ನೀರು, ಗಾಳಿ ಮತ್ತು ಬೆಳಕು 3 ಕೊಟ್ಟಿರ್ತೀವಿ. ಇವು 3ರಲ್ಲೂ ವೇರಿಯೇಷನ್ ಕಾಣಿಸುತ್ತೆ. ಆಗ ಮಕ್ಕಳಿಗೆ ಗೊತ್ತಾಗುತ್ತೆ, ಬೀಜ ಮೊಳಕೆ ಹೊಡಿಬೇಕಾದ್ರೆ ನೀರು, ಬೆಳಕು, ಗಾಳಿ ಇವು 3 ಇರಬೇಕು ಅಂತ. ಇದು ಸಿಂಪಲ್ ಎಕ್ಸ್ಪೆರಿಮೆಂಟ್, ನಾವು ಮಾಡ್ತಾ ಹೋಗ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪಠ್ಯಕ್ರಮನೂ ಅದೇ ಥರ ಇರೋದು. ಅಪ್ ಟು M1ಇಂದನೇ ನಾವು ಚಟುವಟಿಕೆಯನ್ನು ಯೂಸ್ ಮಾಡ್ತೀವಿ. ಒಂದು ರೌಂಡು ತರಗತಿಯಲ್ಲಿ ಸುಮ್ಮನೆ ಪೊರಕೆ ಹಿಡ್ಕೊಂಡು ಗುಡಿಸುವಂಥದ್ದು, ಮಕ್ಕಳು ಡಸ್ಟ್ಬಿನ್ ಇದು ಮಾಡುವಂಥದ್ದು, ಮತ್ತು ಹೊರಗಡೆ ಹೋಗಿ ಅವ್ರ ಚಟುವಟಿಕೆಯಾಗಿ ಇರುವಂಥದ್ದು, ಚಿಕ್ಕ ಚಿಕ್ಕ ಚಟುವಟಿಕೆಗಳು, ರೈಮ್ಸ್ಗಳು, ಈ ಥರದ್ದೆಲ್ಲ ಹೇಳ್ಕೊಟ್ಟಾಗ ಅವಕ್ಕೆ ಶಾಲೆ ಅಂದರೆ ಒಂಥರ ಇದೇನೋ ಹೊರಗಿನ ಪ್ರಪಂಚ, ಇದು ಒಂಥರ ವಿಶಾಲವಾಗಿದೆ ಈ ಪ್ರಪಂಚ ಅನ್ನೋದು ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಅದನ್ನೇ ಹೇಳೋದು. ಮಕ್ಕಳಿಗೆ ಯಾವತ್ತು ಯಾವುದು ಕಷ್ಟ ಅಂತ ಹೇಳಬೇಡಿ, ಕಷ್ಟ ಅಂತ ಯಾವುದೇ ಕಾರಣಕ್ಕೆ ಹೇಳಬೇಡಿ. ಕಲಿತಾ ಇದೆಯಾ, ತುಂಬ ಚೆನ್ನಾಗಿ ಕಲಿತೀನೋ, ಇನ್ನೂ ಚೆನ್ನಾಗಿ ಕಲಿತೀಯ ಅಂದಾಗ ನೀವು 100% ಸಕ್ಸಸ್ ಆಗ್ತೀರಿ. ಈ ನೀವು ಯಾವತ್ತು ಕೋಲ್ ಹಿಡ್ಕೊಂಡು ಇದು ಕಲಿ ಅಂದರೆ ಯಾವುದೇ ಕಾರಣಕ್ಕೂ ಮಕ್ಕಳು ಕಲಿಯಲ್ಲ. ನೀವು ಅದಕ್ಕೆ ವಿಭಿನ್ನವಾಗಿ ಚಟುವಟಿಕೆಗಳನ್ನು ಮಾಡಿಕೊಂಡು ಅದಕ್ಕೆ ದಾರಿ ತೋರಿಸ್ಬೇಕು. ಯಾಕೆಂದರೆ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇದ್ದೇ ಇರ್ತಾನೆ ಶಾಲೆಯಲ್ಲಿ. ನನಗೆ ಇಂಪಾರ್ಟೆಂಟ್ ಯಾರು, ಲಾಸ್ಟ್ ಬೆಂಚ್ ಸ್ಟೂಡೆಂಟು ಇಂಪಾರ್ಟೆಂಟ್ ನನಗೆ. ಅವನ ಮೇಲೆ ನೀವು ಹೆಚ್ಚು ಒತ್ತು ಕೊಟ್ಟಾಗ, ಎಲ್ಲರೂ ನೀವು 10 ಸಾರಿ ಕರೆದ್ರೆ ಅವ್ನು 5 ಸಾರಿ ಮುಂದಕ್ಕೆ ಕರೆದ್ರೆ ನಾಳೆ ದಿನ ಆ ಮಗು ನಿಮಗೆ ರ್ಯಾಂಕು ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಪಠ್ಯಕ್ರಮವನ್ನು ಚಟುವಟಿಕೆ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ ಚಟುವಟಿಕೆಯೇ ಇರುತ್ತೆ. ಚಟುವಟಿಕೆ ಆಧಾರಿತವಾಗಿ ನಮ್ಮ ಪಠ್ಯಕ್ರಮ ಇರುವಂಥದ್ದು. ಸೊ ವಿಜ್ಞಾನ ಮತ್ತು ಗಣಿತವನ್ನು ಪಠ್ಯಪುಸ್ತಕ ಹಿಡ್ಕೊಂಡು ಹೇಳ್ಕೊಡೋದು ಮತ್ತು ಅಕ್ಷರ ಹೇಳ್ಕೊಟ್ಟು ಆಮೇಲೆ ಭಾಷೆ ಕಲಿಸೋಕ್ಕೆ ಯೋಚನೆ ಮಾಡೋದು, ಇವೆಲ್ಲ ಅಂಥ ಸರಿಯಾದ ಕ್ರಮ ಅಲ್ಲ. ಬೇರೆ ರೀತಿಯಲ್ಲಿ ಇದನ್ನು ಕಲಿಸ್ಬೇಕು ಅಂತ ತಾವು ಈ ವಿಜ್ಞಾನ ಮತ್ತು ಗಣಿತವನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುವಂಗೆ ಹೇಳ್ಕೊಡೋದಕ್ಕೆ ನೀವು ಬಳಸುವ ವಿಶೇಷ ವಿಧಾನ ಯಾವುದು? ಒಂದು ಉದಾಹರಣೆ. ನಾನು ಭಾಳ ಸಿಂಪಲ್ಲು ನೋಡಿ, ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿ ಬರುತ್ತೆ ಅಂದರೆ, ಒಂದು ಬಲೂನ್ ತಗೊಂಡೆ, ನಾನು ಒಂದು ಬಲೂನ್ ತಗೊಳ್ತೀನಿ, ಅವರಿಗೆ ತೋರಿಸ್ತೇವೆ. ನಮ್ಮ ಕಾನ್ಸೆಪ್ಟು ಬಲೂನ್ಗೆ ಪಿನ್ ಚುಚ್ಚಿದ್ರೆ ಬಲೂನ್ ಏನಾಗುತ್ತೆ, ಒಡೆದೋಗುತ್ತೆ ಅನ್ನೋ ಕಾನ್ಸೆಪ್ಟ್. ಇದೆಲ್ಲರಿಗೂ ನಮಗೆ ಆವಾಗಲಿಂದನೂ ಗೊತ್ತು. ನಾವು ಚಿಕ್ಕವರಾಗಿದ್ದಾಗಲಿಂದ ಇವತ್ತಿನವರೆಗೂ ನಾವು ಯಾರೇ ಕೇಳಿದ್ರು ಒಡೆದೋಗುತ್ತೆ ಅಂತ. ಅದು ಒಡೆಯೋದಿಲ್ಲ ಅಂತಂದಾಗ ಅದು ನೀವು ಹೇಳಂಗೆ ಮ್ಯಾಜಿಕ್ ಥರ ಅನ್ಸುತ್ತಾರೆ. ಸೈಂಟಿಫಿಕ್ ರೀಸನ್, ಈಗ ಒಂದು ಬಲೂನನ್ನು ಹೇಗೆ ಚುಚ್ಚಬೇಕು
ಮತ್ತು ಹೇಗೆ ಆ ಕಡೆಯಿಂದ ನಾವು ಒಂದು ದೊಡ್ಡ ಕಡ್ಡಿನ ಈ ಕಡೆ ಹಾಕಿ ಈ ಕಡೆ ಮೇಲ್ಗಡೆ ತೆಗೆದುಬಿಡ್ತೀವಿ. ಅವು ಮಕ್ಕಳಿಗೆ ಒಂಥರ ಹೆಂಗೆ ಅವಕ್ಕೊಂಥರ ಏನೋ ಇಂಟ್ರೆಸ್ಟು. ಅದು ಯಾಕೆ ಹಂಗೆ ಆಗ್ತು ಹಾಗಾರೆ? ಏನಕ್ಕೆ ಬಲೂನ್ಗೆ ನಾವು ಕಡ್ಡಿ ಅಷ್ಟು ದೊಡ್ಡ ಗಾತ್ರದ ಕಡ್ಡಿ ಚುಚ್ಚಿದ್ರು ಅದು ಹೊಡಿಲಿಲ್ಲ, ಇನ್ನೊಂದು ಬಲೂನ್ ಬರೀ ಪಿನ್ನಲ್ಲಿ ಹಿಂಗೆ ಹೊಡೆದ್ರೆ ಯಾಕೆ ಹೊಡೀತು ಅನ್ನೋದಂತೇಳಿ. ಇಟ್ ಈಸ್ ದ ಲಾಜಿಕ್. ಇದು ಸೈಂಟಿಫಿಕ್ಕಾಗಿ ಇವತ್ತು ಅದು ಪ್ರೂವ್ ಆಗಿದೆ. ನಮ್ಮಲ್ಲಿ ನಾವು ಗಮನಿಸ್ಬೋದು, ಇದನ್ನು ನಾನು ಇದಾಗಿ ಹೇಳ್ತಾ ಇಲ್ಲ, ಇದು ಸೈಂಟಿಫಿಕ್. ನಮ್ಮಲ್ಲಿ ಜಾತ್ರೆಗಳು ನಡೆದ್ರೆ ಇಲ್ಲಿ ಬಾಯಿ ಬೀಗ ಅಂತೇಳಿ ಹಾಕ್ತಾರೆ, ನಮ್ಮ ಕೆನ್ನೆಯಿಂದ ಈ ಕಡೆಗೆ ತೆಗಿತಾರೆ. ಅದು ಸೈಂಟಿಫಿಕ್ ನಾವು ಈಗ ಕುಂತಿದ್ದಾಗಲೂ ಹಾಕ್ಬೋದು. ಅದನ್ನ ಯಾಕೆ ಅಂದರೆ ಕೈಯನ್ನು ಹಿಡಿದಿರ್ತಾರೆ ಈ ಕಡೆ ಬಲಗೈಯನ್ನು, ಇದು ಪೇಯ್ನ್ ಜಾಸ್ತಿ ಆಗುತ್ತೆ. ಈ ಕಡೆ ಅರ್ಶಿನ ಸವರಿರ್ತಾರೆ, ಆಂಟಿಬಯೋಟಿಕ್ ಇರುತ್ತೆ, ಚುಚ್ಚಿಬಿಟ್ಟು ಈ ಕಡೆ ತೆಗೆದುಬಿಡ್ತಾರೆ. ತೆಗೆದ ತಕ್ಷಣ ನಿಮಗೆ ಇನ್ನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅದು ಹೋಗ್ತೀವಿ ನಾವು ಮತ್ತೆ ತೆಗೆಸ್ಕೊಂಡೆ ಅದು ಮತ್ತೆ ರಿಕವರಿ ಆಗುತ್ತೆ. ಅದು ಒನ್ ಡೇಗೆ ಪುನಃ ಮತ್ತೆ ಮುಚ್ಕೊಳ್ಳುತ್ತೆ. ಅದು ಈಗ ಹೇಳೋದು ನಾವು ಅದನ್ನು ಮಕ್ಕಳಿಗೆ ಬಲೂನ್ನು ಅಷ್ಟೇ. ಹೊಟ್ಟೆಗೆ ಯಾರು ಚುಚ್ಚಲ್ಲ, ಬಾಯಿ ಬೀಗ ಹಾಕ್ತೀನಿ ಅಂತ ಹೊಟ್ಟೆಗೆ ಚುಚ್ಚಿ ಈ ಕಡೆ ತೆಗಿಯಲ್ಲ ಯಾರು. ಯಾಕೆ ಹೇಳಿ? ಅದು ಹೋಗೋದಿಲ್ಲ. ಇಲ್ಲೆಲ್ಲ ಮೂಳೆಗಳೆಲ್ಲ ಇರುತ್ತೆ, ಅದನ್ನು ದಾಟೋಗಿ ಇಲ್ಲಿದ್ರೆ ಬರೀ ಮಾಂಸ ಕಂಡ ಅಷ್ಟೇ ಇರುತ್ತೆ. ಇನ್ನೂ ಕೆಲವರು ನಾಲ್ಗೆಗೆ ಇದೆಲ್ಲ ಮಾಡ್ತಾರೆ. ಅವೆಲ್ಲ ಏನಂದರೆ ಇಟ್ ಈಸ್ ಸೈಂಟಿಫಿಕ್. ಅದು ನಾನು ಈ ಕೂತಾಗಲೂ ಮಾಡ್ಬೋದು ನಾನು ಎದುರಿಗೆ. ಅದನ್ನು ನಾವು ಎಷ್ಟೋ ಸಲ ಮಕ್ಕಳಿಗೆ ನಾವು ತೋರಿಸಿದ್ದೀವಿ. ಆಗ ಮಕ್ಕಳು ಹೌದು ಆಶ್ಚರ್ಯ ಪಡ್ತೀವಿ. ಯಾಕೆ ನಾವು ಇದನ್ನು ಕೇಳಬೇಕು ಅಂದರೆ, ಒಂದು ವಿಜ್ಞಾನದ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ಬೇಕು. ಒಂದು ಬಲೂನ್ ಆಗಲಿ, ಒಂದು ಗ್ಲಾಸ್ ಇರ್ಬೋದು, ಸಾಕಷ್ಟಿದೆ. ಸೈನ್ಸ್ ಅಂದರೆ ನಮ್ಗಳೆಲ್ಲ ಭಾಳ ನಾವು ಇಷ್ಟಪಡೋದು. ಅಯ್ಯೋ ಸೈನ್ಸ್ ಅಂದರೆ ದೊಡ್ಡ ದೊಡ್ಡ ಲ್ಯಾಬು ಅಂತ. ನಮ್ಮ ಮನೆಯೇ ನಮಗೆ ಸೈನ್ಸ್ ಲ್ಯಾಬು. ಸಾಕಷ್ಟು ಜನರು ನಮ್ಗೆ ಗೊತ್ತಿಲ್ಲ. ಕುಕ್ಕರ್ ವಿಜಲ್ ಹಾಕುತ್ತೆ, ಇಟ್ ಈಸ್ ಸೈಂಟಿಫಿಕ್ ರೀಸನ್ನು. ಅದು ಗೊತ್ತಿಲ್ಲ ನಮ್ಮ ಮನೇಲಿ. ಈ ಥರದನ್ನ ನಾವು ಗಮನಿಸ್ಬೇಕು. ಯಾಕೆ ಸೈಂಟಿಫಿಕ್ ರೀಸನ್ನು? ಅದಕ್ಕೆ ಕಾವು ಕೊಡ್ತಾ ಇರ್ತೀವಿ, ಅಬೆ ಆಗುತ್ತೆ, ಅಬೆಯಿಂದ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇದರಿಂದ ಮೇಲಕ್ಕೆ ಬರುತ್ತೆ. ಇದನ್ನು ನಾವು ಹೇಳಲ್ಲ. ಯಾಕೆ ಅದು 3 ವಿಸಲ್ಗೆ ಯಾಕಾಗುತ್ತೆ? ಆದರೆ ಅದರ ಒಂದು ಅಬೆ ಅಷ್ಟು ಜಾಸ್ತಿ ಇರುತ್ತೆ. ನೀವು 3 ವಿಸಲ್ಗೆ ಯಾಕೆ ಬೇಯಬೇಕದು? ಈಗ ನೀವು ಅಂತೀರಿ 4 ವಿಸಲ್ ಅಂತೀವಿ, ಆ ಕುಕ್ಕರ್ಗೆ ಗೊತ್ತಿರುತ್ತೆ. ಹಾಗಾದರೆ ಇದೆಲ್ಲ ಸೈಂಟಿಫಿಕ್ ರೀಸನ್. ಈಗ ಒಂದು ನಾವು ನೋಡಿದ್ದೀವಿ ಎಷ್ಟು ತಂತ್ರಜ್ಞಾನವನ್ನು ಅಳಿಸಿದ್ದಾರೆ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಗಳಲ್ಲಿ. ಅಂದರೆ ಆವತ್ತಿನ ಕಾಲದಲ್ಲಿ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನ ಪ್ರತಿಯೊಂದರಲ್ಲೂ ಬಳಸಿದ್ದಾರೆ. ಈಗ ನಾವು ಹೇಳ್ತೀವಿ, ಒಂದು ಬ್ರಿಡ್ಜನ್ನು ಕಟ್ಟಬೇಕಾದ್ರೆ ವರ್ಟಿಕಲ್ ಆಗಿ ಎಲ್ಲ ಕಬ್ಬಣವನ್ನು ಕಟ್ ಮಾಡ್ತಾರೆ, ಸ್ಟ್ರೈಟ್ ಹಾಕ್ಬಿಟ್ಟು ಬಿಟ್ಬಿಡಲ್ಲ ಅವರು. ವರ್ಟಿಕಲ್ ಹಾಕುವಂಥದ್ದೇನು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಈಗ ನಾವು ಚಿಕ್ಕ ಚಿಕ್ಕ ಅದನ್ನು ತೋರಿಸ್ಬೇಕಾದ್ರೆ ನಾವು ಈಗ ಫೋಲ್ಡ್ ಮಾಡ್ತಾ ಹೋಗ್ತೀವಿ, ಜಿಗ್ ಜಾಗ್ ರೀತಿಯಲ್ಲಿ ಈ ಥರ ಒಂದು A4 ಸೈಜ್ ಫೋಲ್ಡ್ ಮಾಡ್ತೀವಿ. 2 ಗ್ಲಾಸ್ ಇಡ್ತೀವಿ. 2 ಗ್ಲಾಸ್ ಇಟ್ಬಿಟ್ಟು ಹಿಂಗೆ ಇಟ್ಟರೆ ಅದು ನಿಂತ್ಕೊಳ್ಳಲ್ಲ. ಅದೇ ಜಿಗ್ಜಾಗ್ ಥರ ಮಾಡಿಬಿಟ್ಟು ನೀವು ಮೇಲೆ ಹಾಕಿ ನೀವು ಕನಿಷ್ಠ ಅಂದರೂ ಒಂದು ಅರ್ಧ kg ಇಡ್ಬೋದು. ಯಾಕೆ ಅಂದರೆ ಆ ಒಂದು ತೂಕವನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಅದಕ್ಕೆ ಬಂದುಬಿಡುತ್ತೆ. ಇದಿಸ್ ದ ಸೈಂಟಿಫಿಕ್ ರೀಸನ್. ಇದನ್ನು ಮಕ್ಕಳಲ್ಲೂ ಅಷ್ಟೇ ನಾವು ಈಗಲೇ ಅದನ್ನು ಬೆಳೆಸ್ತಾ ಹೋಗ್ತೀವಿ. ಯಾಕೆ ಅಂದರೆ ಮುಂದೆ ನನಗಾದಂಗೆ ಆ ಮಕ್ಳಿಗೆ ಆಗಬಾರ್ದು. ಯಾಕೆಂದರೆ ವಿಜ್ಞಾನ, ಮ್ಯಾಥ್ಸನ್ನು ನಾವು ಇವತ್ತು ಅದನ್ನೇ ಹೇಳೋದು. ನಮ್ಮ ಶಾಲೆಯಲ್ಲಿ ಸೈನ್ಸು, ಮ್ಯಾಥ್ಸ್ ಅಂದರೆ ತುಂಬ ಈಸಿ ಸಬ್ಜೆಕ್ಟ್ಸು ಅಂತಲೇ ನಮ್ಮ ಮಕ್ಳಿಗೆ ಹೇಳೋದು. ನೀವು ಹೇಳೋ ನನಗೆ ಆಗಿರುವಂಥ ಪ್ರತಿಯೊಂದು ಇದನ್ನು ಮಕ್ಕಳಿಗೆ ಅದು ನನ್ನ ಶಾಲೆಯಲ್ಲಿ ಓದೋ ಮಕ್ಕಳು ಮುಂದೆ ಅದನ್ನು ಅನುಭವಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು 3 ಲ್ಯಾಂಗ್ವೇಜ್ ಸಿಸ್ಟಮ್ ಇದನ್ನು ತಂದಿದ್ದೀವಿ. ಮತ್ತು ವಿಜ್ಞಾನ ಕಲಿಯಲಿಕ್ಕೆ ಚಟುವಟಿಕೆಯನ್ನು ಮಿಸ್ ಮಾಡೋಂಗಿಲ್ಲ ನಮ್ಮಲ್ಲಿ. ಸೈನ್ಸ್ ಅವ್ರು ಮಾತ್ರ ನಾವು ಆ್ಯಕ್ಟಿವಿಟಿ ಬೇಸ್ಡೇ ಕಲಿಸ್ಬೇಕು. ಮತ್ತು ಥ್ರೂ ದ ಎಕ್ಸ್ಪೆರಿಮೆಂಟ್ ನಾವು ಒಂದು ಲೆಸನ್ ನಾನು ಹೇಳೋದು ಅದನ್ನೇ ಅವ್ರಿಗೆ. ಪಾಠ ಹತ್ತಿದೆ ಅಂತೇಳಿ ನೀವು ಫಾಸ್ಟಾಗಿ ಮುಗಿಸ್ಬೇಡಿ. ನೀವು ಮಾಡೋದು 5 ಪಾಠ ಆಗಲಿ, ನನಗೆ 5 ಕರೆಕ್ಟಾಗಿ ತಿಳಿಸಿ ಮಕ್ಕಳಿಗೆ, ಆವಾಗ ಕಲಿಕೆ ಆಗುತ್ತೆ. ಈ ಥರದಿದ್ದಾಗ ವಿಜ್ಞಾನ ಬೋಧನೆ ಇದರಲ್ಲಿ ವಿಜ್ಞಾನವನ್ನು ನಾವು ಎಕ್ಸ್ಪೆರಿಮೆಂಟ್ ಮೂಲಕ ಹೋಗ್ತೇವೆ. ಕ್ಲೇ ಚಟುವಟಿಕೆ ಮಾಡ್ತಾರೆ ಅಂತ ಹೇಳಿದರೆ, ಅವರು ಈ ಆದಿವಾಸಿ ಮಕ್ಕಳು ಅವರ ಕಲಿಕಾ ವಿಧಾನಗಳು ಮತ್ತು ಅವರ ಸಾಂಸ್ಕೃತಿಕ ಹಿನ್ನೆಲೆ ಬೇರೆಯೇ ಇರುತ್ತೆ. ಅವರಿಗೆ ಹೊಂದೋ ಹಾಗೆ ನೀವು ನಿಮ್ಮ ಬೋಧನಾ ವಿಧಾನವನ್ನು ಹೇಗೆ ಬದಲಿಸ್ಕೊಂಡಿದ್ದೀರಾ? ಅಂದರೆ ಸರ್, ಈಗ ಅವ್ರದ್ದು ಮನೆಯಲ್ಲಿ ಆಡಿಟ್ ಇದು ಬೇರೆ ಇರುತ್ತೆ. ಬಟ್ ನಮ್ಮಲ್ಲಿಗೆ ಬಂದಾಗ ಅವ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಮೊದಲ ಥರ ನಾವು ಒಂದು 20-25 ವರ್ಷದಿಂದ ಇದ್ದಾಗ ಆದಿವಾಸಿ ಮಕ್ಕಳು ಆ ಹಂತದಲ್ಲಿ ಇವತ್ತು ಯಾರೂ ಇಲ್ಲ. ತುಂಬ ಬದಲಾವಣೆ ಆಗಿದ್ದಾರೆ. ಮತ್ತು ಎಜುಕೇಷನ್ಲೆಲ್ಲ ಫಾರ್ವರ್ಡ್ ಆಗಿದ್ದಾರೆ. ತಂದೆ ತಾಯಿನೂ ಕೂಡ ಅದು ಫಾರ್ವರ್ಡ್ ಆಗಿದ್ದಾರೆ. ಮಕ್ಕಳ ಕಲಿಕೆಯಲ್ಲಿ ವಿಭಿನ್ನತೆ ಇದೆ. ನೀವು ನಾರ್ಮಲ್ ಮಕ್ಳಿಗೂ ಆ ಮಕ್ಳಿಗೆ ಹೋಲಿಸ್ಕೊಂಡ್ರೆ ಎಕ್ಸ್ಟ್ರಾಡಿನರಿ ಇರ್ತಾರೆ. ಯಾಕೆಂದರೆ ಅವರು ಮರ ಹತ್ತೋದು ಗೊತ್ತು, ಅದು ಒಂದು ಕಲೆನೇ. ಜೀವನ ಕೌಶಲ್ಯ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತು ಎಲ್ಲ ಮಕ್ಕಳಿಗೂ ಅದನ್ನು ಈಗ ನಾವು ಆದಿವಾಸಿ ಮಕ್ಕಳು ಅವರು ತುಂಬ ನಾಲೆಡ್ಜಬಲ್ ಇರ್ತಾರೆ. ಬಟ್ ನಾವು ಹೇಳ್ಕೊಡುವಂಥವ್ರು ಅಷ್ಟು ಫಾಸ್ಟ್ ಇರ್ಬೇಕು. ನಾವು ಎಷ್ಟು ಹತ್ರಕ್ಕೆ ತಗೊಂಡು ಹೋಗೋಕ್ಕೆ ಮಕ್ಕಳಿಗೆ. ಈಗ ನಮ್ಮಲ್ಲಿ ಶಾಲೆಗೆ ಯಾವ ಮಕ್ಕಳು ಮಿಸ್ ಆಗಲ್ಲ. ಇವನು ಎಷ್ಟೋ ಗಮನಿಸಿದ್ದಾರೆ, ಮಕ್ಕಳು ಬರಲ್ಲ ಅಂತಾರೆ. ಅದೇ ಮಕ್ಕಳು ನಮ್ಮ ಶಾಲೆಗೆ ಹುಷಾರಿಲ್ಲದೆ ಇದ್ದರೂ ಆಸ್ಪತ್ರೆಗೆ ತೋರಿಸ್ಕೊಂಡು ರಿಟರ್ನ್ ಶಾಲೆಗೆ ಬರ್ತಾರೆ. ನಾನು ಹೇಳಿ ಕಳಿಸ್ಬೇಕು ಅವ್ರಿಗೆ.
ಇವತ್ತು ರೆಸ್ಟ್ ಮಾಡಿ ನಾಳೆ ಬಾ ಅಂತ. ಯಾಕೆ ಅಂದರೆ ಶಾಲೆ ಯಾವಾಗ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಆವಾಗ ನನಗೆ ಅದು ಒಂದು ರೀತಿಯ ಮನೆ ಥರ ಅನಿಸುತ್ತೆ. ಇದು ಒಂಥರ ಮನೆ ಇರಬೇಕು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈ ಮನೇಲೆಲ್ಲ ಇದ್ದಾಗ ನನ್ನ ಕಲಿಕೆಗೆ ಅದಕ್ಕೆ ತಕ್ಕಂತೆ ಸಪೋರ್ಟಿವ್ ಬಂದಾಗ 100% ವಾತಾವರಣವೂ ಅದೇ ಥರ ಇರುತ್ತೆ. ಆ ರೀತಿಯಲ್ಲಿ ಮಕ್ಕಳ ಈ ಚಟುವಟಿಕೆಗೆ ಅವ್ರಿಗೆ ಒಂದು ಸಲ ಅರ್ಥ ಆಗದೆ ಇರ್ಬೋದು, ಅದನ್ನು 2 ಸಲ ಹೇಳ್ತಾರೆ, ಇನ್ನೂ ಅರ್ಥ ಆಗಲಿಲ್ಲ ಅದು 3ನೇ ಸಲ ಹೇಳ್ಕೊಡ್ತಾರೆ, ಇನ್ನೂ ಅರ್ಥ ಆಗಲಿಲ್ಲ 4ನೇ ಸಲ ಹೇಳ್ತಾರೆ. ಅದು ಅದಕ್ಕೆ ತಕ್ಕಂತೆ ಚಟುವಟಿಕೆಗಳನ್ನು ಮಾಡ್ತಾರೆ, ಸಮಸ್ಯೆ ಏನಿದೆ ಅನ್ನೋದನ್ನ ಗುರುತಿಸ್ತಾರೆ. ಈ ಥರ ಇದ್ದಾಗ ನಾವು ಅದಕ್ಕೆ ಸಲಹೆಗಳನ್ನು ಈ ಥರ ಮಾಡ್ತೀವಿ. ನಮ್ಮಲ್ಲಿ ಅಂದರೆ ನಾವೆಲ್ಲೂ ಇದು ಮಾಡಲ್ಲ. ಅವರು ತುಂಬ ಕಲಿಕೆಯಲ್ಲಿ ತುಂಬ ಫಾಸ್ಟ್ ಇದ್ದಾರೆ. ತುಂಬ ಮಕ್ಕಳು ನಾವು ಡ್ಯಾನ್ಸ್ ಇರ್ಬೋದು, ಇವತ್ತು ಸ್ಟೇಟ್ ಲೆವೆಲ್ ಕರಾಟೆ ಇದಕ್ಕೆ ನಮ್ಮ ಆದಿವಾಸಿ ಮಕ್ಕಳಲ್ಲಿ ಇರುವಂಥದ್ದು ಅಂದರೆ ತುಂಬ ಸ್ಟ್ರಾಂಗ್ ಇರ್ತಾರೆ. ಪ್ರತಿಕ್ರಿಯೆ ಫಾಸ್ಟ್ ಇರುತ್ತೆ. ನಾವು 2025ರಲ್ಲಿ ನಮ್ಮ ಮೈಸೂರು ಕರ್ಕೊಂಡ್ಬಂದ್ವಿ ಸ್ಟೇಟ್ ಲೆವೆಲ್ ಇದಕ್ಕೆ. ಆಲ್ಮೋಸ್ಟ್ ನಮ್ಮಲ್ಲಿ ಒಂದು 25-30 ಪ್ರೈಸಸ್ ಮಾಡಿದ್ರು. ಇಲ್ಲೂ ಬಂದು ಅಂದರೆ ಹಳ್ಳಿ ಮಕ್ಕಳು ಅಂದಾಗ ಇಲ್ಲಿಗೂ ಅದು ಒಂದು ಸ್ಟ್ರೆಂತ್ ಇರುತ್ತೆ ಅವ್ರಿಗೆ ಯಾವುದು ಅಂತ, ಅದನ್ನು ನಾವು ಗಮನಿಸ್ತೇವೆ. ಅವ್ರಿಗೆ ಏನು ಕಲಿಕೆಯಲ್ಲಿ ಇರುತ್ತೋ ಅದನ್ನು ಪುಷಪ್ ಮಾಡ್ತೀವಿ ನಾವು. ಮಕ್ಕಳಿಗೆ ಯಾವುದೋ ಒಂದು ಡ್ರಾಯಿಂಗ್ ಬಿಡಿಸುತ್ತಾ, ಇನ್ಯಾವುದೋ ಕ್ಲೇ ಮಾಡ್ಲಿಂಗ್ ಮಾಡುತ್ತಾ ಮಗು, ಆ ಥರದನ್ನ ಗಮನಿಸ್ಕೊಳ್ತೀವಿ. ಆವಾಗ ಈಗ ಆದಿವಾಸಿ ಮಕ್ಕಳು ನಾನು ಹೇಳಿದ್ನಲ್ಲ, ಮರ ಹತ್ತ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರಿಗೆ ಮಣ್ಣಿನ ಬಗ್ಗೆ ಗೊತ್ತಿರುತ್ತೆ, ಸಸ್ಯಗಳ ಬಗ್ಗೆ ಗೊತ್ತಿರುತ್ತೆ. ಅವುಗಳನ್ನ ಈ ಮಕ್ಕಳಲ್ಲಿ ಮ್ಯೂಚುವಲ್ ಮಾಡ್ಕೋತಾರೆ. ಆ ಮಕ್ಕಳು ಇವ್ರಿಗೆ ಅವ್ರ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊತಾರೆ. ಬಟ್ ಅವ್ರು ನಾರ್ಮಲಾಗಿ ಎಲ್ಲರೂ ಒಟ್ಟಿಗೆ ಆಗ್ಬಿಡ್ತಾರೆ ಅನ್ನೋದು, ಎಲ್ಲೂ ಅವರು ಇದೇ ಇರೋದಿಲ್ಲ. ಈ ಸುತ್ತಲಿನ ಪರಿಸರ ಮತ್ತು ಸಂಪನ್ಮೂಲಗಳ ಜೊತೆಯಲ್ಲಿ ಗಣಿತದಂಥ ಅಥವಾ ವಿಜ್ಞಾನದಂಥ ವಿಷಯಗಳನ್ನು ಹೇಗೆ ಜೋಡಿಸ್ತೀರಾ? ಸ್ಥಳೀಯ ಸಂಸ್ಕೃತಿಯ ಅಂಶಗಳನ್ನು ನಿಮ್ಮ ಪಾಠಕ್ರಮದಲ್ಲಿ ಹೇಗೆ ಬಳಸ್ಕೊಳ್ತೀರಾ? ನಾವು ಭಾಳ ಈಗ ಸುತ್ತಮುತ್ತಲೇ ನಮ್ಮ ಪ್ರದೇಶಗಳನ್ನು ನಾವು ಗಮನಿಸಿರ್ತೀವಿ. ನಮ್ಮದು ಸ್ವಲ್ಪ ಫಾರೆಸ್ಟ್ ಇದಿರೋದ್ರಿಂದ ಯಾವುದಾದ್ರು ಸೈನ್ಸ್ ಇದರಲ್ಲಿ ಪ್ಲ್ಯಾಂಟ್ಸ್ಗಳ ಬಗ್ಗೆ ಇದ್ದರೆ ನಾವು ಕಾಡು ಕರ್ಕೊಂಡು ಹೋಗ್ತೀವಿ. ಒನ್ ಡೇ ಅದನ್ನು ಇಟ್ಕೊಂಡಿರ್ತೀವಿ, ಕಾಡಿಗೆ ಹೋಗ್ತೀವಿ, ಒಂದು ಫಾರೆಸ್ಟ್ ಇದಕ್ಕೆ ಹೋಗಿ ಅಲ್ಲಿ ನೋಡಿಕೊಂಡು ಅವ್ರನ್ನ ತಗೊಳ್ತೀವಿ. ಇನ್ನು ಗಮನಿಸ್ಬೇಕೆಲ್ಲನೂ ಅವರು, ಇದು ಯಾವ ಗಿಡ, ಇದು ಹೇಗೆ ಇಷ್ಟು ಬಂದಿದೆ, ಇದು ಯಾವ ಥರ ಇದೆ, ಇದರಲ್ಲಿ ಏನೆಲ್ಲ ಅಂಶಗಳು ಸಿಗುತ್ತೆ ಅನ್ನುವಂಥ. ಈಗ ನಮ್ಮಲ್ಲಿ ಪರಿಸರದಲ್ಲೇ ಇರುವಂಥದ್ದು. ಈಗ ನಮ್ಮ ಶಾಲೆಯಲ್ಲಿ ಒಂದು ಹುತ್ತ ಇರುತ್ತೆ, ಅವ್ರಿಗೆಲ್ಲರೂ ಕಾಮನಾಗಿ ಅದು ಗೊತ್ತಿರುತ್ತೆ. ಅದು ಹೇಗೆ ಕಟ್ಕೊಳ್ಳುತ್ತೆ, ಒಳಗಡೆಗೆ ಯಾವುದು ಏನು ಬರುತ್ತೆ, ಯಾಕೆ ಬರ್ತವೆ ಅನ್ನೋದನ್ನೆಲ್ಲ ತಿಳಿಸ್ತೇವೆ. ಯಾಕೆಂದ್ರೆ ನಮಗೆಲ್ಲ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಫಸ್ಟು ಹುತ್ತ ಕಟ್ಟೋದು ಗೆದ್ಲುಳು ಕಟ್ಟುತ್ತೆ, ಅದನ್ನು 1 or 2 ಡೇಸಲ್ಲಿ ಕಟ್ಬಿಡುತ್ತೆ. ತುಂಬ ಸ್ಟ್ರಾಂಗ್ ಇರುತ್ತೆ, ಮನುಷ್ಯನೂ ಕಟ್ಟೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗಲ್ಲಿ ಬೇಗ ಕಟ್ತಾರೆ. ನಾವು ಬಿಟ್ಟು ಹೋದ ನಂತರ ಬರುವಂಥ ಸರೀಸೃಪಗಳೇನೆಂದರೆ ಹಾವು ಬರುತ್ತೆ ಒಳಗಡೆ, ಜೊತೆಗೆ ಇಲಿನೂ ಹೋಗಿರುತ್ತೆ ಅಲ್ಲ ಒಳಗಡೆ. ಹಾವು ಯಾಕೆ ಅಂದರೆ ಇಲಿ ಹುಡಿಕೊಂಡು ಹೋಗುತ್ತೆ, ಅದು ಸುಮ್ಮನೆ ಹೋಗಲ್ಲ. ಮತ್ತು ಹಾವಿಗೆ ಇನ್ನೊಂದೇನು ಭಾಳ ಇದು ಅಂದರೆ ಕತ್ತಲೆ ಪ್ರದೇಶ ತುಂಬ ಇಷ್ಟ ಅದಕ್ಕೆ. ಯಾಕೆಂದರೆ ಮನುಷ್ಯ ಅನ್ನೋನ ಜೊತೆ ತಪ್ಪಿಸ್ಕೋಬೇಕಲ್ಲ. ಈಗ ನಮ್ಗೆ ಹೇಗೆ ಭಯ ಅನ್ನೋದಿರೋದು, ಅದಕ್ಕೆ ನಮ್ಗೆ 10 ಪಟ್ಟು ಭಯ ಇರುತ್ತೆ. ಅದೇನು ಮಾಡುತ್ತೆ, ತಪ್ಪಿಸ್ಕೊಳ್ಬೇಕಲ್ಲ, ನೇರವಾಗಿ ಅದ್ರ ಒಳಗಡೆ ಹೋಗುತ್ತೆ. ಅದ್ರ ಒಳಗಡೆ ಹೋದಾಗ ನಮಗೇನೋ ಗೊತ್ತಿಲ್ಲದೆ ಅದು ಅದ್ರ ಸೇಫ್ಟಿಗೋಸ್ಕರ ಹೋಗುತ್ತೆ. ನಾವೆಲ್ಲ ಇದಿರ್ತೇವೆ, ನಾವು ಅದನ್ನು ತೊಂದರೆ ಕೊಟ್ಟಾಗ ಅದು ನಮ್ಮ ರಿಯಾಕ್ಷನ್. ಆ ಥರದ್ದು ನಾವು ಮಕ್ಕಳಿಗೆ ಹೇಳ್ತೀವಿ. ಈಗ ಅದಕ್ಕೆ ಈ ಥರ ಇದ್ದಾಗ ನಾವು ಅದನ್ನು ತೊಂದರೆ ಕೊಡಬಾರ್ದು, ಸುಮ್ಮನೆ ಹೊಡೆದಾಕೋದು, ಅಲ್ಕಲ್ಲಿ ಹಾಕೋದು, ಅದೆಲ್ಲ ಅದ್ರ ಪಾಡಿಗೆ ಅದಿರುತ್ತೆ, ನಮಗೇನು ಮಾಡೋದಿಲ್ಲ. ನಾವು ಇನ್ನೂ ಒಬ್ಬನಿಗೆ ಒಂದು ಏಟು ಕೊಟ್ಟರೆ ಅದು ನಮ್ಮ ರಿಯಾಕ್ಷನ್ ಕೊಡೋದು. ಈಗ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಒಂದು ಏಟು ಹೊಡೆದ್ರೆ ಅವ್ನು ಮತ್ತೆ ನಿಮ್ಗೆ ರಿಟರ್ನ್ ಹೊಡಿತಾನೆ. ಈಗ ರಿಯಾಕ್ಷನ್ ಇರುತ್ತೆ. ಅವನ ಪಾಡಿಗೆ ಇರ್ತಾನೆ, ನನ್ನ ಪಾಡಿಗೆ ನಾನು ಕೂತಿದ್ದೀನಿ ಅಂದರೆ ಏನೂ ಮಾಡಲ್ಲ. ಇದನ್ನು ನಾವು ಮಕ್ಕಳಲ್ಲಿ ಹೇಳ್ತಾ ಹೋಗ್ತೇವೆ. ಆಗ ಸ್ಥಳೀಯಲ್ಲಿ ಕೆಲವೊಂದು ಅವ್ರ ಮನೆಗಳಿಂದನೇ ತರಿಸ್ತಾರೆ ಚಟುವಟಿಕೆಗಳಿಗೆಲ್ಲ. ಅವ್ರ ಮನೇಲಿರೋ ಹುಣಸೆ ಪಿಚ್ಚಿಗಳು, ಇದನ್ನು ನಂಬರ್ ಕೌಂಟ್ ಮಾಡೋದಕ್ಕೆ ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಚಟುವಟಿಕೆ, ಮತ್ತು ತೆಂಗಿನ ಗರಿಗಳ ಮೂಲಕ ಟೇಬಲ್ಸ್ಗಳನ್ನ ಇದು ಮಾಡುವಂಥದ್ದು. ಈ ಥರ ಇದರಲ್ಲೇ ಸಿಗುವಂಥ ಲೋಕಲಾಗಿ ನಮ್ಮ ಪರಿಸರದಲ್ಲೇ ಸಿಗುವಂಥ ಒಂದಷ್ಟು ಸಂಪನ್ಮೂಲಗಳ ಜೊತೆ ಕಲಿಕೆಯನ್ನು ಮಾಡ್ತಾರೆ. ಈಗ ನಮ್ಮಲ್ಲಿ ಏನಂದರೆ ಯಾವುದೋ ಚಿತ್ರವನ್ನು ಬಿಡಿಸ್ಬೇಕಾದ್ರೆ ಈಗ ಎಲೆಯನ್ನು ಅಂಟಿಸಿ ಅದು ಯಾವ ಚಿತ್ರ ಅನ್ನೋದನ್ನ ಮೂವ್ ಮಾಡ್ತಾರೆ. ಈ ಥರದ್ದು ವಿಚಾರಗಳನ್ನು ಏನು ಮಾಡ್ತೀವಿ, ಮಗು ಮಾಡಿಸಿದ ಸಂಪನ್ಮೂಲಗಳನ್ನು ನಾವು ನಮಗೆ ಯಾಕೆ ಅಂದರೆ ನಮ್ಗೆ ತುಂಬ ದೂರ ಇದೆ ಸಿಟಿ. ನಮ್ಮ ಕಾನ್ಸೆಪ್ಟ್ ಇರೋದು ಲೋ ಕಾಸ್ಟ್ ಮತ್ತು ನೋ ಕಾಸ್ಟು. ಅಲ್ಲಿ ಮಕ್ಕಳಿಗೂ ಹೊರೆ ಆಗಬಾರ್ದು, ಪೋಷಕರಿಗೂ ಹೊರೆ ಆಗಬಾರ್ದು. ಅದು ಪರಿಸರದಲ್ಲಿ ಇರುವುದನ್ನ ಉಪಯೋಗಿಸ್ಕೊಂಡು ಕಲಿಬೇಕು ನಾವು. ವಿಜ್ಞಾನ ಯಾವ ರೀತಿ ಮಾಡ್ತೀರಾ? ವಿಜ್ಞಾನದ ಮಾದರಿ ಈಗ ನಾವು ವಾಟ್ರ್ ಬಾಟ್ಲೇ ಯೂಸ್ ಮಾಡ್ತೀವಿ. ನೀರು ಕುಡ್ದು ಯಾರೋ ಬಿಸಾಕಿದ ಅದನ್ನು ಓಲ್ ಮಾಡಿ ನೀರನ್ನು ಪ್ರೆಸರ್ಲಿ ತೋರಿಸ್ತೀವಿ. ಮೇಲ್ಗಡೆ ಓಲ್ಗೆ ಬೆಟ್ಟಿಟ್ಕೊಂಡು ನೀರು ಬರುತ್ತೆ, ಇಲ್ಲ ಬರೋದಿಲ್ಲ. ಈ ಥರ ಸಿಂಪಲ್ ಲಾಜಿಕ್ ಅದು ಅಪ್ ಟು LKG UKG ಅಪ್ ಟು ಹೈಯರ್ ಕ್ಲಾಸ್ ಅವರು ಹೋದ್ರು ಅದು ನಮ್ಮ ಲಾಜಿಕ್ ಥರ ಕಾಣಿಸುತ್ತೆ. ಅದನ್ನು ಮನೇಲಿ ಹೋಗಿ ಮಕ್ಕಳು ಮಾಡ್ತಾರೆ. ಈ ಥರ ಇತ್ತು ನಮ್ಮ ಶಾಲೆಯಲ್ಲಿ ಮಾಡಿಸಿದ್ರು. ಅದು ವೇಸ್ಟ್ ಬಾಟಲು
ಬಟ್ ಅದ್ರ ಎಕ್ಸ್ಪೆರಿಮೆಂಟು ಭಾಳ ವ್ಯಾಲ್ಯೂಬಲ್, ಅದು ಗೊತ್ತೇ ಇರೋಲ್ಲ ಎಷ್ಟೋ ಮಕ್ಕಳಿಗೆ. ಆ ಥರದನ್ನ ತೋರಿಸ್ತೀವಿ. ಮತ್ತು ವೇಸ್ಟ್ ಬಾಟಲಲ್ಲಿ ರಾಕೆಟ್ ಹಾರಿಸ್ತೀವಿ ನಾವು, ಔಟ್ಸೈಡು ಹಾರಿಸ್ತೀವಿ ಮತ್ತು ಇನ್ಸೈಡಲ್ಲಿ ಬಲೂನ್ ಯೂಸ್ ಮಾಡಿ ನ್ಯೂಟನ್ ಥರಗಳನ್ನ ಮಾಡ್ತೀವಿ. ಈ ಥರ ಬಲೂನ್ಸು ಮತ್ತು ಸ್ಟ್ರಾಗಳನ್ನ ಯೂಸ್ ಮಾಡಿ, ಮತ್ತು ಶಬ್ದ ಹೇಗೆ ಉಂಟಾಗುತ್ತೆ ಅನ್ನೋದು ಸ್ಟ್ರಾ ಯೂಸ್ ಮಾಡಿ ಕಟ್ ಮಾಡಿ ಆ ಥರದ್ದು ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತು ವೇಸ್ಟ್ ನ್ಯೂಸ್ ಪೇಪರ್ಗಳು ಈ ಥರದನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ರಿಗೆ ವಿಜ್ಞಾನವನ್ನು ಭಾಳ ಚಟುವಟಿಕೆಯಾಗಿ ಕಲಿಯುವಂಥ ಅಂಶವನ್ನು ತಿಳಿಸ್ತೇವೆ. ಈ ವಿಜ್ಞಾನದ ಚಟುವಟಿಕೆಗಳು, ಪ್ರಯೋಗಗಳು, ಗಣಿತದ ಕೆಲವು ಅಂಶಗಳು ಅವನ್ನೆಲ್ಲ ಕಲಿಸ್ತಾ ನೀವು ಹೋಗ್ತಾ ಇದ್ದೀರಿ. ಎಲ್ಲ ಹೊಸ ಮಕ್ಕಳು, ಹೊಸ ಶಾಲೆ. ಅದನ್ನು ಬಿಟ್ಬಿಟ್ಟು ನೀವು ಶಾಲೆಯನ್ನು ಸ್ಥಾಪಿಸಲಿಕ್ಕೆ ಕಾರಣ ಏನು? ಶಾಲೆಯನ್ನು ನೀವು ಏನು ಹಣ ಜಾಸ್ತಿ ಸಂಪನ್ಮೂಲ ಇಲ್ಲದೇ ಪ್ರಾರಂಭ ಮಾಡಿದಾಗ ಎದುರಿಸಿದಂಥ ಸವಾಲುಗಳು ಯಾವುದು? ನನ್ನ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಸರ್, ನಾನೊಂದು ವಿಲೇಜಲ್ಲಿ ರಿಮೋಟ್ ಏರಿಯಾದಲ್ಲಿ ಒಂದು ಶಾಲೆ ಮಾಡಬೇಕು ಅಂತ. ನಾನು ಒಂದು 8-10 ವರ್ಷ ಹೊರಗಡೆ ಪ್ರಪಂಚದಲ್ಲಿ ಕರ್ನಾಟಕ, ಥ್ರೂಔಟ್ ಕರ್ನಾಟಕ ಎಲ್ಲವನ್ನು ಸುತ್ತಿದ ಮೇಲೆ ನನಗೆ ಭಾಳ ಅದರಲ್ಲಿ ತುಂಬ ಹೈಫೈ ಆಗಿರೋ ಶಾಲೆಗಳನ್ನ ನೋಡಿದೆ, ತುಂಬ ಕಡಿಮೆ ಇದರಲ್ಲಿರುವಂಥ ಶಾಲೆಗಳನ್ನ ನೋಡಿದೆ, ಮೀಡಿಯಮ್ಮು ನೋಡಿದೆ, ಎಲ್ಲ ನೋಡಿದೆ. ಇಲ್ಲಿ ನನಗೆ ಒಂದೇ ಗೊತ್ತಾಗಿದ್ದು ಏನಂದರೆ, ಯಾವಾಗ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋಕೆ ಹೋಗ್ತೀನಿ ಅಂದರೆ, ನಾನು 3 ಅವರ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಮಕ್ಕಳು ಭಾಳ ಆ್ಯಕ್ಟಿವ್ ಆಗಿ 3 ಗಂಟೆ ಭಾಳ ಎಂಜಾಯ್ ಮಾಡೋರು, ಫಿಲಮ್ ನೋಡೋ ಥರ ಎಲ್ಲ. ಯಾವುದೇ ಥರದ ಇದಿರಲಿಲ್ಲ. ಅವರು ನಾನು ಅದು ಕೊಟ್ಟ ಮೇಲೆ ಅವರು ಟೀಚರ್ಸ್ಗಳೇ ಅವರು, ಸರ್ 3 ಗಂಟೆ ಇವ್ರನ್ನ ತಡೆದಿಟ್ಕೊಳ್ಳೋದು ಹೆಂಗೆ? ನಾನು 3 ಗಂಟೆ ಈ ಥರ ಮಾಡ್ತೀನಿ ಕಾರ್ಯಕ್ರಮ ಅಂದರೆ ಅವ್ರು ಎದುರೋರು. ಯಾಕೆಂದರೆ ನಾವು 40 ನಿಮಿಷ ಕೂರ್ಸೋದೇ ಮಕ್ಕಳು ಕಷ್ಟ, 3 ಗಂಟೆಯಲ್ಲಿ ಕೂತ್ಕೊಳ್ತಾರೆ. ಆ ಮಕ್ಕಳು ಮುಗೀತು ಅಂದಾಗ ಭಾಳ ಪಾಪ ಬೇಜಾರಾಗ್ಬಿಟ್ರೋದು. ಅಂದರೆ ಇಷ್ಟು ಬೇಗ ಮುಗಿದೋಯ್ತಾ ಕಾರ್ಯಕ್ರಮ? ಯಾಕೆ ಅಂದರೆ ಅಲ್ಲಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ತಾಯಿದ್ದೆ, ನಾನು ಇನ್ವಾಲ್ವ್ ಮಾಡ್ತಾಯಿದ್ದೆ. ಅವ್ನು ಏನಾರು ಆಗಲಿ, ಅದು ಎಕ್ಸ್ಪೆರಿಮೆಂಟು 100 ಸಲ ಫೇಲ್ ಆಗಲಿ, ನನಗೆ ಅದರ ಅವಶ್ಯಕ. ಬಂದು ಅವನು ಮುಂದೆ ಒಂದು ಗ್ಲಾಸ್ ಇಟ್ಕೊಂಡ ಅಂದರೆ ಅದು ಒಂದು ಖುಷಿ ಅನಿಸುತ್ತೆ ಅಷ್ಟು ಚೆಂದ. ಮತ್ತು ಈ ಥರದ್ದು ನೋಡಿದೆ. ಇದಾದಮೇಲೆ ನನಗೇನು ಅನಿಸೋದು ಅಂದರೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಇದು ಕ್ರಿಯೇಟಿವ್ ಆಗಿ ಮಾಡಬೇಕು. ನಾರ್ಮಲ್ ಶಾಲೆಯನ್ನು ನಾನು ಮಾಡಬಾರ್ದು. ಕ್ರಿಯೇಟಿವ್ ಆಗಿ ಏನಾದ್ರು ಇದ್ದರೆ, ವಿಶೇಷತೆ ಇದ್ದರೆ ಮಾತ್ರ ನಾವು ಮಾಡಬೇಕು. ಅಂದರೆ ವಿಶೇಷವಾಗಿ ನಾವು ಅದಕ್ಕೆ ನಮ್ಮ ಶಾಲೆ ಹೆಸರು ಚಿಗುರು ಸೃಜನಾ ಶಾಲೆ ಅಂತ ನಾವು ಇಟ್ಟಿರೋದು. ಚಿಗುರು ಅಂದರೆ ಯಾವಾಗಲೂ ಹಚ್ಚಹಸಿರಾಗಿರುತ್ತೆ, ಅದಕ್ಕೆ ಎಂಡ್ ಅಂತಿರಲ್ಲ. ಮತ್ತು ಸೃಜನ ಅಂದರೆ ಕ್ರಿಯೇಟಿವ್ನೆಸ್ಸು. ಆ ಕ್ರಿಯೇಟಿವ್ನೆಸ್ನ ಅದಕ್ಕೆ ನಾವು ಒಂದು ಟೈಟ್ಲ್ ಕೊಡೋಣ, ಮಕ್ಕಳ ಮನೆ ಅಂತ. ನಮ್ಮ ಶಾಲೆ ಮಕ್ಕಳದಾಗೆ ಅದು ಮನೆ ಥರ ಇರಬೇಕು ಅನ್ನುವಂಥ ಇದನ್ನಿಟ್ವ. ಬಟ್ ಸವಾಲುಗಳು ಸಾಕಷ್ಟಿತ್ತು. ನಾನು ಶುರು ಮಾಡಿದಾಗ 14ರಲ್ಲಿ ಇವನ್ ನಾನು ಕೂತ್ಕೊಳ್ಳೋಕೆ ಚೇರು ಕೂಡ ಇರಲಿಲ್ಲ ನನ್ನ ಶಾಲೆಯಲ್ಲಿ. ಆ ಥರ ಕಷ್ಟದಲ್ಲಿ ಮಕ್ಕಳು ಕುಡಿಯೋ ನೀರು ಏನೂ ಇರಲಿಲ್ಲ. ನಾವು ಒಂದು 4 ರೂಮ್, ಸಿಂಪಲಾಗಿ ಒಂದು 4 ರೂಮ್ ಕಟ್ಕೊಂಡಿದ್ದೆ. ಅದಾದಮೇಲೆ ನಂತರ ಶಾಲೆಯನ್ನು ಹಂತವಾಗಿ ಕರೋನಾ ಬೇರೆ ಬಂತು. ಆದರೂ ನಾವು ಕ್ಲಾಸ್ ಎಲ್ಲೂ ಮುಚ್ಚಲಿಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 2 ಮಂತ್ಸ್ ಮಾತ್ರ ಅಷ್ಟೇ ಇದು ಮಾಡಿದ್ವಿ. ಮನೆಯಲ್ಲೇ ಹೋಗಿ ಮಾಡ್ತಿದ್ದೆ. ಅವ್ರ ಮನೆಗಳಲ್ಲೇ ಒಂದೊಂದು ದೇವಸ್ಥಾನದಲ್ಲಿ ಕುಣಿಸ್ಕೊಂಡೆಲ್ಲ ಕ್ಲಾಸ್ಗಳನ್ನೆಲ್ಲ ಮಾಡ್ತಾಯಿದ್ವಿ. ಸವಾಲುಗಳು ಮೂಲಭೂತವಾಗಿ ಸಾಕಷ್ಟಿತ್ತು. ನಮಗೆ ಏನೂ ಇರಲಿಲ್ಲ ಅಲ್ಲಿ. ನಾವು ಜಸ್ಟ್ ಒಂದು 4 ರೂಮ್ ಕಟ್ಕೊಂಡಿದ್ವಿ, ಶಾಲೆ ಪ್ರಾರಂಭ ಮಾಡಬೇಕು ಅಂತ. ಎಷ್ಟೋ ಜನ ಅಂದಾಗ ಅಯ್ಯೋ ಏನು ಒಂದು 4-5 ವರ್ಷ ನಡೆಸ್ತಾರೇನೋ ಅಂತ ಅವರು ಅಂದ್ಕೊಂಡಿದ್ರು. ಯಾಕೆಂದರೆ ನಾವು ಬಂದಿದ್ದು ಅದೇ ಥರ, ಮತ್ತು ನಾವು ಇನ್ನೂ ಡೆವಲಪ್ ಇದು ಏನೂ ಇರಲಿ, ದೊಡ್ಡ ಬಿಲ್ಡಿಂಗ್ ಅಂತೂ ನಮ್ಮ ಹತ್ರ ಇಲ್ಲವೇ ಇಲ್ಲ. ಅದೆಲ್ಲ ನೋಡ್ಕೊಂಡು ನಾನು ಫಸ್ಟ್ ನನ್ನ ಪೇರೆಂಟ್ಸ್ ಮೀಟಿಂಗಲ್ಲಿ ನಾನು ಫಸ್ಟ್ ಅದನ್ನೇ ಹೇಳ್ತಿದ್ದು, ನನ್ನ ಹತ್ರ ಇರೋದಿದೆ, ಆದರೆ ನಿಮ್ಮ ಮಕ್ಕಳನ್ನು ಒಳ್ಳೆ ಶಿಕ್ಷಣವನ್ನು ಕೊಡ್ತೇನೆ, ನೀವು ಬೇರೆ ಏನೂ ನೋಡಬಾರ್ದು ನನ್ನ ಶಾಲೆಯಲ್ಲಿ. ಈಗ ಅದೇ 10 ವರ್ಷ ಅಂದರೆ, ಅವತ್ತು ನಾನು ಶಾಲೆಯನ್ನು ಶುರು ಮಾಡಬೇಕಾದ್ರೆ ನನ್ನ ಹತ್ರ ಇದ್ದಿದ್ದೇ 100 ರೂಪಾಯಿ. ನಾನು ಸಾಕಷ್ಟು ಜನಗಳನ್ನ ಸರ್ವೆ ಮಾಡಿದೆ, ಶಾಲೆ ಮಾಡಿರೋರನ್ನ. ಅವರೆಲ್ಲ ನನಗೆ ಹೇಳಿದ್ದೇನೆಂದರೆ, ತುಂಬ ಹಣ ಬೇಕಾಗುತ್ತೆ, ಭಾಳ ಕಷ್ಟ ಇದೆ ಶಾಲೆ ನಡೆಸೋದು ಅಂತ. ಬಟ್ ನನಗೆ ಅದೆಲ್ಲ ಏನೂ ಅನ್ನಿಸ್ಲಿಲ್ಲ. ನನ್ನ ಒಂದು ಉದ್ದೇಶ ಏನಂದರೆ, ಶಾಲೆ ಶುರು ಮಾಡಬೇಕು, ಎಷ್ಟಾರು ಅಲ್ಲಿ ಶಾಲೆ ಶುರು ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇದೆ. ಶುರು ಮಾಡಿದೆ ನಾನು ಬರೀ 100 ರೂಪಾಯಲ್ಲಿ ಅಷ್ಟೇ ಶುರು ಮಾಡಿದೆ. ಅದಾದ ನಂತರ ನನ್ನ ಜೊತೆಲಿ ನಿಂತವರು ಇವತ್ತಿಗೂ ಅವ್ರನ್ನ ನೆನ್ಪು ಮಾಡ್ಕೋಬೇಕು. ಶ್ರೀಯುತ ಲಕ್ಷ್ಮೀಕಾಂತ್ ಪೈ ಅಂತ, ಬೆಂಗಳೂರವರು. ಅವರು ನನಗೆ ಈ ಥರ ನಾನು ಕಟ್ತಾಯಿದ್ದೀನಿ. ಯಾಕಂದ್ರೆ ನನಗೆ ನನ್ನ ಆರ್ಟಿಕಲ್ಗಳನ್ನೆಲ್ಲ ನೋಡಿ ಅವರು ಬೆಂಗಳೂರಲ್ಲಿ ಕಾರ್ಯಕ್ರಮ ಎಲ್ಲ ಕೊಡಿಸ್ತಾಯಿದ್ರು ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಅವಾಗ ಪರಿಚಯ ಆದವರು ಕಂಟಿನ್ಯೂ ಅವ್ರ ಹತ್ರ ಹೇಳ್ಕೊಂಡಾಗ ಈ ಥರ ನಾನು ಒಂದು ಶಾಲೆ ಮಾಡಬೇಕು ಸರ್ ಅಂತ. ಆಯಿತು ಮಾಡಿ, ಪರವಾಗಿಲ್ಲ ಅಂತ ನಾನು ಒಂದಷ್ಟು ಬಡ್ಜೆಟ್ ಬರ್ಕೋಗಿದ್ದೆ. ಅವರು ಅಲ್ಲಿ ಎಲ್ಲರೂ ಹೇಳಿದ್ರು, ಇಷ್ಟೆಲ್ಲ ಕೊಟ್ಟು ನಾವು ಮಾಡಿಸೋ ಅವಶ್ಯಕತೆ ಎಲ್ಲ ನಾವೇ ಮಾಡ್ಬೋದು ಅಂತ, ನೀವು ಫಸ್ಟ್ ಶುರು ಮಾಡಿ ಆನಂತರ ನಾವು ನೋಡೋಣ ಅಂತೇಳಿ ನಾನು ಶುರು ಮಾಡಿದೆ ಶಾಲೆನ. ಆಗ ಅವ್ರಿಗೆ ನಾನು ಹೇಳಿದಾಗ 2014ರಲ್ಲಿ ಅವರ ಸ್ನೇಹಿತರುಗಳಲ್ಲಿ ಎಲ್ಲರ ಹತ್ರನೂ ಒಂದು 10,000 ಒಂದು 6 ಜನದ ಹತ್ರ ಇಸ್ಕೊಟ್ರು ನನಗೆ. ಸಾಲ ಅಂತೇಳಿ ಕೊಡ್ತಾಯಿದ್ದೀವಿ, ನಾನು ರಿಟರ್ನ್ ಕೊಡ್ತೀನಿ ಸರ್ ಅಂತ. ಅದಾದಮೇಲೆ ನಾನು 1 or 2 years ರಿಟರ್ನ್ ಮಾಡಿದೆ.
ಅದಾದಮೇಲೆ ಮತ್ತೆ ನನಗೆ ಕೊಟ್ಟರು ಅವರು, ಇಲ್ಲ ನೀವೇ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂದ್ಬಿಟ್ಟು ಮತ್ತೆ ರಿಟರ್ನ್. ಯಾಕೆ ಅಂದರೆ ಅವತ್ತು ನನಗೆ ಕುಡಿಯೋ ನೀರಿಲ್ಲ, ನನ್ನ ಶಾಲೆಯಲ್ಲಿ ಕರೆಂಟ್ ಇಲ್ಲ, ಮಕ್ಕಳು ಕೂತ್ಕೊಳ್ಳೋಕ್ಕೆ ಟೇಬಲ್ ಇರಲಿಲ್ಲ, ಬೆಂಚ್ಗಳಿರಲಿಲ್ಲ, ಏನೂ ಇರಲಿಲ್ಲ ಸರ್. ಜಸ್ಟ್ ನಾವು ಆಗ್ತಾನೆ ನನ್ನ ಉದ್ದೇಶ ಶಾಲೆ ಆದರೆ ಒಂದೇನಿತ್ತು ಅಂದರೆ ಖಂಡಿತ ನಾನು ಮಾಡ್ತೇನೆ, ಹಂತವಾಗಿದು ಹಾಗೆ ಆಗುತ್ತೆ ಅನ್ನುವಂಥ ಛಲ ನನ್ನ ಹತ್ರ ಇತ್ತು. ಇದರಿಂದ ನಾನು ಸಾಕಷ್ಟು ಸಮಸ್ಯೆಗಳು ಬಂದರು. ಇವತ್ತು ಒಂದು ಹಂತದಲ್ಲಿ ಪರಿಪೂರ್ಣ ಇನ್ನೂ ಇದೆ, ನಮ್ಮ ಹತ್ರ ಸಾಕಷ್ಟು ಸಮಸ್ಯೆ ಇದೆ, ರೂಮ್ಗಳದು ಇದೆಲ್ಲ ಇದೆ. ಆದರೂ ನಾನು ಅದಕ್ಕೆ ಎಲ್ಲಕ್ಕೂ ಯಾವುದನ್ನೂ ಇದು ಮಾಡಿದೆ, ನೇರವಾಗಿ ನನ್ನ ಮಕ್ಳಿಗೆ ಕ್ವಾಲಿಟಿ ಎಜುಕೇಷನನ್ನು ಕೊಡ್ಬೇಕು ನಮ್ಮ ಶಾಲೆ ಮಕ್ಕಳಿಗೆ ಅಂತ. ಅದಂತೂ ನಾವು ನಡೀತಾ ಇದ್ದೀವಿ 10 ವರ್ಷದಿಂದ. ಯಾಕೆಂದರೆ 50 ಮಕ್ಕಳಲ್ಲಿ ಶುರು ಮಾಡಿದ ಶಾಲೆ ಇವತ್ತು 350 ಮಕ್ಕಳಿದ್ದಾರೆ. ಒಂದು ಕಾಡಂಚಿನ ಅದು ಗ್ರಾಮದ ಇದರಲ್ಲಿ ಶುರು ಮಾಡಿದ್ದು, ಅದು ನನಗೆ ಭಾಳ ಹೆಮ್ಮೆ ಇದೆ. ಪ್ರತಿ ವರ್ಷ ಬರ್ತಾರೆ. ನಗರದಲ್ಲಿ ಸೀಟ್ ಕ್ಲೋಸ್ ಅನ್ನೋದು ಮಾಮೂಲಿ, ಅದು ನಮ್ಮ ಶಾಲೆಯಲ್ಲಿ ನಾವು ಕೆಲವೊಂದು ಸಲ ಹಾಕ್ತೀವಿ ಕ್ಲೋಸ್ ಆಗಿದೆ ಅಲ್ಲ ಅಂತ. ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಬಟ್ ನನಗೆಲ್ಲೋ ಏನೂ ಇಲ್ಲದೆ ಇರೋ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಆತ್ಮತೃಪ್ತಿ ನನ್ನ ಹತ್ರ ಇದೆ ಸರ್. ಈ ಕಾರ್ಯದಲ್ಲಿ ನಿಮಗೆ ಅತ್ಯಂತ ಸಂತೋಷ ಸಿಕ್ಕಂಥ ಕ್ಷಣ ಯಾವುದು? ನಿಮ್ಮ ವ್ಯಕ್ತಿತ್ವ ಹೇಗೆ ರೂಪುಗೊಳ್ತಾ ಹೋಗ್ತೋ ಇದರಲ್ಲಿ ಮಕ್ಕಳ ಜೊತೆಯಲ್ಲಿ? ಮೊದಲನೇದಾಗಿ ಸರ್, ನನ್ನ ಶಾಲೆಯಲ್ಲಿ ನನಗೆ ಭಾಳ ಖುಷಿ. ಇವತ್ತು ಅಷ್ಟೇ ನನಗೆ ರಜೆ ಇದ್ದರೆ ನಾನು ಒಂದಿನ ಆದರೂ ನಾನು ಶಾಲೆಗೆ ಹೋಗ್ಬೇಕು. ಯಾಕೆಂದರೆ ರಜೆ ಬಂದರೆ ನನಗೆ ತುಂಬ ಬೇಜಾರು, ಮಕ್ಕಳಿಲ್ಲದೆ ಇರಿದ್ರೆ. ಭಾಳ ಖುಷಿ ನನಗೆ. ನಾನು ಶಾಲೆ 24x7 ಇದೆ, ಅಲ್ಲೇ ಇರಿ ಅಂದ್ರೆ ನಾನು ಅಲ್ಲೇ ಇರ್ತೀನಿ ಸಾಮಾನ್ಯ, ಯಾವಾಗಲೂ ಸಾಮಾನ್ಯ ಶಾಲೆ ಇದು ನನ್ನಲ್ಲಿ ಇರುವಂಥದ್ದು. ಭಾಳ ಖುಷಿ ಪಡುತ್ತೆ. ನನಗೆ ಒಂದೇನಂದರೆ, ಏನೂ ಕಲಿದೇ ಇರುವಂಥ ಮಕ್ಕಳಿಗೆ ಅವನು ಇವತ್ತು ಚೆನ್ನಾಗಿ ಓದ್ತಾ ಇದ್ದಾನೆ, ಅವ್ರು ಫೀಡ್ಬ್ಯಾಕ್ ಬರುತ್ತೆ, ನನ್ನ ಸಮುದಾಯಗಳಿಂದ ಫೀಡ್ಬ್ಯಾಕ್ ಬರುತ್ತೆ. ಹಿಂದಿ ಮಾತಾಡ್ತಾನೆ, ಹಿಂದಿ ಚೆನ್ನಾಗಿ ಓದ್ತಾವೆ ಮಕ್ಕಳು, ಮ್ಯಾಥ್ಸ್ ಚೆನ್ನಾಗಿ ಮಾಡ್ತಾರೆ, ಸೈನ್ಸ್ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ಪಾಠ. ನನಗೆ ಅಷ್ಟೇ ಬೇಕಾಗಿರೋದು. ನನಗಿದೇನೆಂದರೆ, ಇವತ್ತು ನಾನು ಒಂದು ಬೀಜವನ್ನು ಹಾಕಿದ್ದೀನಿ, ಅದು ಮೊಳಕೆ ಕಡಿಯುತ್ತೆ, ನಾಳೆ ಚಿಗುರು ಹೊಡೆದು ದೊಡ್ಡ ಮರಗಳಾಗ್ತವೆ. ಇದು ಭಾಳ ನನಗೆ ಖುಷಿ. ನಾನು ಪ್ರತಿದಿನ ನನ್ನ ಶಾಲೆ ಬಸ್ಸನ್ನು ನಾನೇ ಓಡಿಸೋದು. ಬೆಳಿಗ್ಗೆ 7:15 ನಮ್ಮ ಮಕ್ಳು ಕರ್ಕೊಬರಕ್ಕೆ ಹೋಗ್ತೀನಿ. ಇವತ್ತಿಗೆ 10 ವರ್ಷ ಇದೆ. ನಾನು ಸಾಕಷ್ಟು ಜನ ಊರಲ್ಲಿ ಹೇಳ್ತಾರೆ, ಅಯ್ಯೋ ಅವರೇ ಮಾಸ್ಟ್ರು, ಅವರೇ ಡ್ರೈವರು ಅಂತ. ನಾನು ಒಂದೇ ಮಾತೆ, ಚಿಕ್ಕದು ಒಂದು ಓಮಿನಿ ತಗೊಂಡು ಯಾರೋ ಕೊಡಿಸಿದ್ರು ಸ್ಟಾರ್ಟಿಂಗಲ್ಲಿ. ಇವತ್ತು 4-5 ಬಸ್ ಇದೆ. ಮಕ್ಕಳು ನನಗೆ ಒಂದಂತಲೇನ ಗ್ರೋ ಆಗ್ತಾಯಿದೆ, ಶಾಲೆ ಬೆಳೀತಾ ಇದೆ. ನನಗೆ ಇದು ಭಾಳ ಖುಷಿ ಕೊಡುತ್ತೆ. ಇವತ್ತು 350 ಮಕ್ಕಳು ಶಿಕ್ಷಣ ಪಡೀತಾ ಇದ್ದಾರೆ ಅಂದರೆ 350 ಇಂಟು ಅದರ 10-15 ಪಟ್ಟು ಆಗುತ್ತೆ ನೆಕ್ಸ್ಟು. ಯಾಕೆಂದರೆ ಅವರೆಲ್ಲ ಹೊರಗಡೆ ಹೋದಾಗ ಅದು ಬೇರೆ ಬೇರೆ ಥರದಲ್ಲಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥದ್ದಿದೆ. ಆ ನಿಟ್ಟಿನಲ್ಲಿ ನಾನು ಭಾಳ ತೃಪ್ತಿ ಇದೆ, ಭಾಳ ಖುಷಿನೂ ಇದೆ. ಯಾಕೆಂದರೆ ನಾವು ಹೇಳೋದು ಇಷ್ಟೇ, ನಾನು ಸಾಕಷ್ಟು ಜನ ಹೇಳ್ತಿರ್ತಾರೆ, ಎಲ್ಲೋ ಸ್ಟಾರ್ಟಿಂಗಲ್ಲಿ 1-2 ವರ್ಷ ಅಷ್ಟು ಮಾಡ್ತಾರೆ, ಅದಾದಮೇಲೆ ಎಲ್ಲರೂ ಕೈ ಬಿಟ್ಬಿಡ್ತಾರೆ ಅಂತ. ನನಗೇನು ಅದು ಅನಿಸೇ ಇಲ್ಲ. ಯಾಕೆಂದರೆ ನನಗೆ ಇವತ್ತಿಗೂ ನನ್ನ ಶಾಲೆ ಅಂದರೆ ನಾನು ಅಷ್ಟೇ ಗೌರವಿಸ್ತೇನೆ, ಭಾಳ ಖುಷಿ ಪಡ್ತೇನೆ ಮತ್ತು ಎಂಜಾಯ್ ಮಾಡ್ತೀನಿ ನಾನು ಶಾಲೆಯಲ್ಲಿ ಇದ್ಕೊಂಡು. ಯಾವತ್ತು ನಮ್ಮ ಮಕ್ಕಳು ಇವತ್ತು ನಾನು ಒಂದು ದಿನ, ಈಗ ನಾನು ಈ ಕಡೆ ಬಂದಿದ್ರು, ಶಿವಪ್ಪ ಮಾಸ್ಟರ್ ಇಲ್ಲ ಅಂತಂತಾರೆ ಅವರು, ಸರ್ ಇದ್ದಾರಾ ಅಂತ. ಯಾಕೆಂದರೆ ಅವ್ರಿಗೆ ಸರ್ ಇಲ್ಲ ಅಂದರೆ ಏನೋ ಒಂಥರ ಇದು. ಈಗ ನಾನಿದ್ರೆ ಅಲ್ಲಿ ಓಡಾಡ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಯಾಕೆ ಅಂದರೆ ಇವತ್ತು ನಾವು ಮಕ್ಕಳಲ್ಲೂ ಆ ಒಂದು ಇದನ್ನು ಬೆಳೆಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ನಾವು ಬರೀ ಶಿಕ್ಷಣಕ್ಕಷ್ಟೇ ಸೀಮಿತವಾಗಿಲ್ಲ, ಅವರು ಪ್ರತಿ ಹಂತದಲ್ಲೂ ನಾವು ಬೆಳೆಸ್ತಾ ಇದ್ದೀವಿ. ಅದು ನನ್ನ ಗೌರವ ಇದೆ. ಪೋಷಕರಾಗಲಿ ಈ ಥರ ಮಾಡಿದ್ದಾನೆ ಸರ್ ನಮ್ಮ ಮಗ ಅಂದರೆ ನಮ್ಗೆ ಅದು ಖುಷಿ ಕೊಡುತ್ತೆ. ನಾವು ಮಾಡಿರೋದಕ್ಕಿಂತಲೂ ಹೆಚ್ಚು ಖುಷಿ ಕೊಡೋದು ಅವರ ಮಕ್ಕಳ ಬಗ್ಗೆ ಅವ್ರು ನಮಗೆ ಹೇಳಿದಾಗ ಭಾಳ ಖುಷಿ ಪಡುತ್ತೆ. ಸುತ್ತಮುತ್ತಲ ಇರುವಂಥ ಸಮುದಾಯದವರನ್ನು ಈ ಶಾಲೆ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಹೇಗೆ ತೊಡಗಿಸ್ಕೊಳ್ತೀರಾ? ಅಂದರೆ ಸರಿ, ಕಾರ್ಯಕ್ರಮಗಳಿದ್ದಾಗ ಅವರೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಮ ಪೇರೆಂಟ್ಸ್ಗಳು ಒಂದಷ್ಟು ಜನ ಸಾಕಷ್ಟು ಜನ ಸಪೋರ್ಟು ಕೂಡ ಮಾಡಿದ್ದಾರೆ. ಎಲ್ಲರೂ ಇದು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಕ್ಕಳಿಂದ ಇರೋ, ಪೇರೆಂಟ್ಸ್ಗಳಿಂದ ಇರೋದು ಎಲ್ಲ ಥರದಲ್ಲೂ ಸಪೋರ್ಟಿವ್ಸ್ನೆಸ್ ಇದೆ. ಸಮುದಾಯಗಳು ಕೂಡ ಸಾಕಷ್ಟು ಒಂದು ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತಿದ್ದಾರೆ. ಮತ್ತು ಎಲ್ರಿಗೂ ಈ ಮಟ್ಟದಲ್ಲಿ ಒಂದು ಶಾಲೆ ಇದೆ ಅನ್ನುವಂಥದ್ದು ಒಂದು ಸಂತೋಷ ಇದೆ. ಈ ಥರದ್ದು ನಾವು ಒಂದು ಸಿಟಿಗಿಂತ ನಾವು ಎಷ್ಟೋ ಹೋಗಿ ಖರ್ಚು ಮಾಡಬೇಕಾಯ್ತು, ಈಗ ನಮ್ಮ ಇಲ್ಲೇ ನಮಗೆ ಸಿಗ್ತಾಯಿದೆ ಈ ಥರ ಶಿಕ್ಷಣ ಅನ್ನೋದು ಸಾಕಷ್ಟು ಜನ ಇದು ಮಾಡಿದ್ದಾರೆ. ಮತ್ತು ಸಮುದಾಯದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಾ, ನಾವು ಸ್ಟಾರ್ಟಿಂಗಲ್ಲಿ ನೀರು ಕೂಡ ಇರಲಿಲ್ಲ, ನಾವು ಬಿಲ್ಡಿಂಗ್ ಎಲ್ಲ ಕಟ್ಬೇಕಾದ್ರೆ ಸಾಕಷ್ಟು ಜನ ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ನೀರ್ದು ಈ ಸಮುದಾಯ ಅವರು ಅಲ್ಲಿ ರಿಸೋರ್ಸಲ್ಲಿ ಏನು ಸಿಗುತ್ತೆ ಅದನ್ನು ನಮಗೆ ಬಳಸ್ಕೊಳ್ಳುವಂಥ ಅವಕಾಶವನ್ನು ಮಾಡಿದೆ.